ಮಧ್ಯಾಹ್ನ 3 ಗಂಟೆ. ಎಷ್ಟು ಇಮ್ಮೆಚೂರ್ಗಳು ಗೊತ್ತಾ ನಾವು ನಿಜವಲ್ಲೂ. ಕೈಗೆ ಬಂದಿತ್ತು ಬಾಯಿ. ಈ ಥರ ಆಡೋದು ನಾವು ಟಾಸ್ಕ್ಗಳು ಆಡೋದೇ ಬೇಕಾಗಿಲ್ಲ, ಸುಮ್ಮನೆ ಇನ್ನೊಂದು ಟಾಸ್ಕೇ ಆಡೋದು ಬೇಡ, ನಾವು ಅವ್ರಿಗೆ ಕೊಟ್ಬಿಡೋಣ ಡೈರೆಕ್ಟಾಗಿ. ಕೆಟ್ಟ ಹಠ ಅಷ್ಟೇ ಇಲ್ಲ, ಇನ್ನೇನು ಇಲ್ಲ. ಸೊ ಈಗ ನಾವು 2 ಟಾಸ್ಕು ಆಡಿರೋದು, ನಾವು ಒಂದು ಗುಂಪಾಗಿ ಆಡಿದ್ದೀವಿ. ಹೊಸದಾಗಿ ಈಗ ಸೇಫ್ ಆಗಿರೋದು ಸುದಿಯಣ. ಸೊ ನಾನು ಸುದಿಯಣ ಅಂತ ಸ್ಟುಪಿಡ್ ರೀಸನ್ ಒಬ್ಬನ ಸೇವ್ ಮಾಡಿ ಒಬ್ಬನ ನಾಮಿನೇಷನ್ಗೆ ಕಳ್ಸಿದ್ದೀವಿ ಅಲ್ವಾ. ಜಸ್ಟ್ ಸ್ಟುಪಿಡ್ ರೀಸನ್. ಆಚೆ ಕಡೆ ನಾವುಗಳು ಎಷ್ಟು ಸ್ಟುಪಿಡ್ಗಳಾಗಿ ಕಾಣಿಸ್ತೀವಿ. ಇವತ್ತು ರೀಸನ್ ಕೊಡೋದ್ರಲ್ಲಿ ಒಬ್ರು ಓಕೆ ಟೀಮ್ಗೆ ಹೋದ್ರೆ ಆ ಕಡೆ ಇದು ಇನ್ನೂ ಸ್ಟುಪಿಡ್ ಅನ್ನಿಸ್ತಾ ಇಲ್ವಾ ನಮಗೆ? ನೀನು ಯಾಕೆ ಲಾಸ್ಟಿಗೆ ಹೋಗಿ ವಾಪಸ್ ಬರ್ತಾ ಇದೆಯಾ? ನಮ್ಮ ಟೀಮ್ ಅವ್ರ ಟೀಮ್ ಸಪ್ರೇಟ್ ಅಂತ ಬಂದಾಗ ಸುದಿಯಣ್ಣ, ಅದೊಂದೇ ಕಾರಣ. ಇಬ್ರು ಡಿಸ್ಕಷನ್ ಮಾಡಿದ್ಕೂ ಎಂಟ್ರಿ ಆಗಲಿಲ್ಲ ನಾನು. ನಿಮ್ಮ ಡಿಸಿಷನ್ ಅಂತ ಬಿಟ್ಟು ಇವಾಗ ಮೆಜಾರಿಟಿ ಸ್ಪಂದನ ಅಂತಾನೆ ಇತ್ತಲ್ವ, ಕೊಟ್ಬಿಡ್ಬೇಕಾಗಿತ್ತು. ಒಬ್ರು ಒಪ್ಕೋತಿಲ್ವಲ್ಲ ಅಲ್ಲಿ. ನಾನು ಆ ಟೀಮು ಈ ಟೀಮು ಅಂತ ನಾನು ಹೇಳ್ತಾ ಇಲ್ಲ. ನನ್ನ ತಲೆಯಲ್ಲೂ ಈ ವಾರ ನಾಮಿನೇಷನ್ ಅಂತ ಇದ್ದಿದ್ರು ನನ್ನ ತಲೆಯಲ್ಲಿ ಇದ್ದಿದ್ದು ನಿಮ್ಮ ಹೆಸರು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನು ಯಾರ ಹತ್ರನೂ ಹೇಳಿದೆ ನನ್ನ ತಲೆಯಲ್ಲಿ ಇದ್ದಿದ್ದು ನಿಮ್ಮ ಹೆಸರು ನಾಮಿನೇಷನ್ ಅಂತ ಇದ್ದಾಗ. ಅದು ಬಿಟ್ಟರೆ ಇವಾಗ ಇವರು ಗಿಲ್ಲಿ ಹೇಳ್ದ ನಂಗೂ ಇಲ್ಲ ನಾಮಿನೇಷನ್ ಅಂತ ಇದ್ದಿದ್ದು ನನ್ನ ತಲೆಯಲ್ಲಿ ನಿಮ್ಮ ಹೆಸರು. ನಂದು ಇಂಪಾರ್ಟೆಂಟ್ ಇದೆ. ನಾನು ನಿಮ್ಮನ್ನು ಸೇವ್ ಮಾಡಿದ್ಮೇಲೆನೂ ನಿಮ್ಮ ಟೀಮ್ ಅವ್ರ ಹತ್ರ ನಾನು ಅದನ್ನೇ ಮಾತಾಡಿದ್ದು. ಕಷ್ಟ ಇದೆ, ಅವರು ಹೊರಟೋಗ್ಬಿಡ್ತಾರೆ ಅಂತ ಸೇವ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಆಯ್ತು ಸ್ಟ್ರಾಂಗ್ ಅಂತಾನೆ ಮಾಡಿದ್ರು ಅನ್ಕೊಳ್ಳೋಣ ನಾನು. ಅಲ್ಲ ಎಷ್ಟು ಮಟ್ಟಿಗೆ ಸರಿ ಅಂತ. ಹಂಗಂದ್ರೆ ಇವಾಗ ಎಲ್ಲರೂ ಸ್ಟ್ರಾಂಗ್ ಅಂತ ಮಾಡಿದ್ದಾರೆ ಅಂತ ಅವ್ರು ನಾನೇ ಯಾಕೆ ಕಾವು ಇವಾಗ ನೋಡಿ ಸುದ್ಯಣ್ಣ, ನಾವು ಹೇಳ್ಬಿಡೋಣ ಫಸ್ಟ್. ನೀವು ಅದನ್ನೇ ಅಸ್ತ್ರ ಯೂಸ್ ಮಾಡ್ಕೊಂಡು ನಾನು ವೀಕ್ ಆಗಿದ್ದೀನಿ ಸೊ ನನ್ನನ್ನು ಸೇವ್ ಮಾಡಿ ಅಂತಂದ್ರೆ ಅಲ್ಲ. ನೀವೇ ರೀಸನ್ ಕೊಟ್ಟಿರೋದು ಅದೇ ಅನ್ನೋದು ನೀವೇ ಹೇಳಿದ್ರಿ. ನೆನ್ನೆ ನೀನು ಅಂತದೊಂದು ಡಿಸಿಷನ್ ತಗೊಂಡು ಎಲ್ಲ ಹಾಳು ಮಾಡಿಟ್ಯಾ? ನಾನು ಹಾಳು ಮಾಡ್ಲಿಲ್ಲ ರಘು. ಕಳ್ಸಿಲ್ವಾ ಸುದ್ದಿನ ಈ ಕಡೆ? ನೀನೇ ತಾನೇ ಹೇಳಿ. ಅದೇ ನಾನು ಒಂದು ಮಿಸ್ಟೇಕ್ ಮಾಡಿದ್ದೀನಿ ಅಲ್ವಾ, ಇವತ್ತೇ ನಾನು ತಿರ್ಗ್ತಾ ಇದ್ದೀನಿ ಅಲ್ವಾ ಅದೇ ಮಿಸ್ಟೇಕ್ಗೆ. ನಮ್ ಒಪಿನಿಯನು ಸುದಿಯಣ್ಣನೇ. ಯಾಕೆ ಅಂದರೆ ಬಾಟಮ್ 2 ಅಲ್ಲಿ ಹೋಗಿದ್ದೀನಿ ಅಂತ ಇವಾಗ ಕೇಳಿದಾಗಲೂ ಸುದಿಯಣ್ಣನು ಅವ್ರು ಏನಕ್ಕೆ ಅಂದರೆ ಅದೇ ಕಾರಣ ಕೊಟ್ಟರು. ನಂಗೆ ಅದೇ ಕಾರಣಕ್ಕೋಸ್ಕರ ಒಬ್ರನ್ನ ಉಳಿಸ್ಕೋಬೇಕು ಅನ್ನೋದು. ಆ್ಯಂಡ್ ಇನ್ನೊಂದು ನನಗನ್ಸೋದು ನಮ್ಮ ಎಲ್ರಿಗೂ ಕಂಪೇರ್ ಮಾಡಿದ್ರೆ ನಿಮ್ಗೆ ತುಂಬ ಅವಕಾಶಗಳಿತ್ತು. ಅವ್ರು ಮಾಡಿದ ಆಟ ಇವ್ರು ಮಾಡಬೇಕು ಅಂತ ತಿಳ್ಕೊಂಡ ಅವಳು. ಕರ್ಕೊಂತ ಇದ್ವಿ ಮಾತ್ರಲ್ಲ ಅಲ್ಲಿ ಹೋಗಿದ್ದು ಹೆವಿ ಡಿಸ್ರೆಸ್ಪೆಕ್ಟ್. ಎದ್ದೋಗೋದೇನೋದು ಆಮೇಲೆ ಬಂದು ಲಾಸ್ಟ್ ಮಿನಿಟ್ ಅಲ್ಲಿ ಏನೋ. ನಾನು ಸುದಿಯಣ್ಣನ ಹೇಳ್ತೀನಿ. ಯಾಕಂದ್ರೆ ಅಣ್ಣ ನಾನು ಹೇಳೋದಿದ್ರೆ ಮುಂದೆ ಹೇಳ್ತೀನಿ. ಕಾರಣ ಅವರು ಸೈಡಲ್ಲೇ ಹೋಗಿ ಮುಂದೆ ಹೇಳಿದ್ರೆ ಆರಾಮ. ಅಲ್ಲ ಈಗ ನನಗೆ ಗೊತ್ತಿಲ್ಲ ಕನ್ನಡಿಲಿ ಕಾಣಿಸ್ತಾ ಇದೆ, ನೀನು ನೋಡ್ತಾ ಈಗ ಎದುರುಗಡೆ ಹೇಳಿದಲ್ಲ ಅದು ಬೇಜಾರಾಗಲ್ಲ, ಹಿಂದೆ ಹೇಳಿದಾಗ ಬೇಜಾರ. ಅಲ್ಲ ಕಣ ಈಗ ಕನ್ನಡಿಲಿ ಕಾಣಿಸ್ತಾ ಇದೆ, ಪಕ್ಕದಲ್ಲಿ ಕೂತ್ಕೊಂಡು ಯಾವನ ಹೇಳ್ತಾನೆ. ಎದ್ದೋಗಿರ್ಲಿಲ್ಲ ಅಂದ್ರೆ ನಾವು ಕನ್ವಿನ್ಸ್ ಆಗ್ತಾ ಇರಲಿಲ್ಲ. ಕನ್ವಿನ್ಸ್ ಆಗ್ತಿರ್ಲಿಲ್ವಾ ಹೆಸರಿಗೆ? ನಮ್ಮ ಮೈಂಡ್ ಅಲ್ಲೂ ಸೆಕೆಂಡ್ ನೇಮ್ ಅದೇ ಇದ್ದಿದ್ದು. ಕನ್ವಿನ್ಸ್ ಆಗ್ತಾ ಇರ್ಲಿಲ್ಲ ಹರೀಶ. ನಿನ್ನೆ ಏನೋ ಕನ್ವಿನ್ಸ್ ಆಗಿ ಸಾಕಾಗೋಗಿದೆ. ಸರಿ, ಅದಕ್ಕೆ ರೀಸನ್ ಹೇಳಿ ನಮ್ ಎಲ್ರಿಗೂ ಕನ್ವಿನ್ಸಿಂಗ್ ಆಗಿದ್ರೆ. ನನಗೆ ನಿನ್ನೆ ನನಗೂ ನನ್ನ ಪ್ರಕಾರ ಅಭಿ ತುಂಬಾ ವೀಕ್ ಅನಿಸ್ತದೆ. ಸರಿ, ಇವಾಗ ಏನ್ ಮಾಡ್ಬೋದು? ಬಟ್ ಬೇರೆ ಏನಾದ್ರು ಆಪ್ಷನ್ ನೀವು ಕೊಡಿ. ನಾನು ಇರಬೇಕು ಅನ್ನೋದಿದ್ದೇ ಇರುತ್ತಲ್ಲ. ಹೌದು, ಇಲ್ಲ ಅಂತ ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನೀವೆಲ್ಲ ಸಖತ್ ಕ್ಲೋಸ್ ಅಲ್ವಾ? ಯಾರು ಕ್ಲೋಸ್ ನೀವೆಲ್ಲ ಒಂದು ನಾನೊಬ್ಬ ಒಂದು ಅಂತ ಹೆಂಗಾಯ್ತು? ರೀಸನ್ ವ್ಯಾಲಿಡ್ ಕೊಟ್ವಲ್ಲ. ಇವಾಗ ನೀವು ಅವ್ರಿಗೆ ರೀಸನ್ ಕೊಡ್ತಿರೋದು ಹಂಗೆ. ನಂದು ವ್ಯಾಲಿಡ್ ಇದೆ ಅಲ್ವಾ? ನನ್ನ ಪ್ರಕಾರ ನಂದು ವ್ಯಾಲಿಡ್. ಅಭಿ ಪ್ರಕಾರ ಅಭಿದೇನಕ್ಕೆ ವ್ಯಾಲಿಡ್, ಹಂಗೆ ನಂದು ವ್ಯಾಲಿಡ್. ಅವಳನ್ನೇ ಕನ್ಸಿಡರ್ ಮಾಡ್ತಿಲ್ಲ ಅಂತ ತಗೊಂಡ್ರೆ ದಡ್ಡತನ. ಇದನ್ನ ದಡ್ಡತನ ಅನ್ನೋದು. ಬಾಟಮ್ 2 ಅಲ್ಲಿ ಇದ್ರು, ಈ ವಾರ ಹೋದ್ರೆ ಹೋಗ್ಬಿಡ್ತಾರೆ ಅಂತ ಅವ್ರನ್ನ ಸೇಫ್ ಮಾಡಿದೀವಿ. ನಾನು 3 ಹೇಳಿದ್ದಲ್ಲ, ಕಾವ್ಯನೂ ಇದ್ದಲ್ಲ, ಕೇಳ್ದನುಗೂ ಹೇಳಿದೆ. ಆ ರೀಸನ್ಗೋಸ್ಕರನೇ ವೀಕ್ ಕಂಟೆಸ್ಟೆಂಟ್ ಆಗಿರೋರು ಸೇಫ್ ಆಗೋದು ಬೇಡ. ರಾಶಿಕನ್ ಬಗ್ಗೆನೇ ಹೇಳೋದಾದ್ರೆ ನಾವ್ ಇಡೀ ತಂಡ ಹೋಗಲ್ಲಿ ನಿಂತ್ಕೊಂಡಾಗ ಇವಳೇ ಬಂದು ನಮ್ಗೆ ಹೇಳಿದ್ದು, ಮ್ಯಾಮ್ ಅಲ್ಲಿ ನೋಡಿ ಅವ್ರಿಗೆ ಯಾರ್ಯಾರು ಬೇಕೋ ಅವ್ರನ್ನ ಸೇವ್ ಮಾಡಿದಾರೆ, ಅವರೆಲ್ಲರೂ ಒಂದು ತಂಡ ಅಂತ ಹೇಳ್ದವಳು ಅವಳು. ಇನ್ಕ್ಲೂಡಿಂಗ್ ಅಭಿ, ಇನ್ಕ್ಲೂಡಿಂಗ್ ಸ್ಪಂದನ, ಇನ್ಕ್ಲೂಡಿಂಗ್ ಗಿಲ್ಲಿ, ಕಾವ್ಯ, ಸೂರಜ್, ಎಲ್ಲರೂ. ರಘು ಅದರಲ್ಲಿ ಸ್ಪಂದನ ಆದ್ರೆ ಏನು, ಅಭಿ ಆದ್ರೆ ಏನು? ಕರೆಕ್ಟ್ ಮ್ಯಾಮ್, ಸ್ಲೋಲಿ. ನಾನು ಅಟ್ಲೀಸ್ಟ್ ಟಾಪ್ 2 ಅಲ್ಲಿ ಇಟ್ಟಿದ್ರು. ಸುದಿಯವ್ರು ಅಟ್ಲೀಸ್ಟ್ ಟಾಪ್ 2 ಬರೋರೆ ನಮ್ಮ ಟೀಮ್ ಅವರು. ಗ್ಯಾರಂಟಿ ಅಭಿ ಇಲ್ಲಿದ್ರೆ ಈ ಟೀಮಿಗೆ ಹೋಗ್ತಾರೆ. ನಾವು ಅಟ್ಲೀಸ್ಟ್ ನಮ್ಮ ಟೀಮವ್ರು ಸೇಫ್ ಆಗ್ತೀವಿ ಅನ್ನೋದೇ ಫಸ್ಟ್ ಇದೆ. ನಿನಗೆ ಹೋಗ್ಬೇಕಿತ್ತು, ನಿನ್ನನ್ನು ಎಲ್ಲರೂ ನಾವು ಮರೆತು ನಿನ್ನನ್ನು ಕಳಿಸ್ಕೊಡ್ತಾ ಇದೀವಿ. ಓಕೆನಾ? ಕೃತಜ್ಞತೆ ನಿನಗಿರ್ಬೇಕು, ಅದು ನಿನಗಿಲ್ಲ. ಫುಲ್ಲು ಹಠ ಇದೆಯಲ್ಲ, ಅದನ್ನೊಂಚೂರು ಬದಿಗಿಟ್ಟಿದ್ರೆ ಎಲ್ಲವೂ ಸರಿ ಹೋಗ್ತದೆ. ಕರೆಕ್ಟ್? ಸೊ ನಾವಿಲ್ಲಿ ಸ್ವಾರ್ಥಿಗಳಾಗಲಿಲ್ಲ. ನಾವ್ಯಾರು ನಮಗೆ ನಾವು ಅನ್ನೋಕ್ಕಿಂತ ನಮ್ಮ ಟೀಮಿಂದ ಇನ್ನೊಬ್ರು ಹೋಗ್ಲಿ ಅಂತ ನಾವು ಯೋಚನೆ ಮಾಡಿದ್ದು ನಮ್ಮ ದೊಡ್ಡ ಗುಣ. ಅಟ್ ದ ಸೇಮ್ ಟೈಮ್ ಆ ಡಿಸಿಷನ್ ಪೂರ್ತಿ ಅವಳು ಅದನ್ನು ಯೋಚನೆ ಮಾಡಬೇಕಿತ್ತು. ಅಭಿ ಆದ್ರೇನು, ಸ್ಪಂದನ ಆದ್ರೇನು. ಇನ್ನೊಂದು 6 ಜನ ನಾವು ನಾಮಿನೇಷನಲ್ಲಿ ಇರೋದು. 6 ಜನ ಸೇವ್ ಆಗೋದಕ್ಕೆ 6 ಜನ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ ನಿರಂತರವಾಗಿ. ನೆಕ್ಸ್ಟ್ ಗೇಮ್ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ.
ಇವತ್ತು ರೇಸಲ್ಲಿ ನೀನಿದ್ದೆ, ನಮಗೆ ಕೊಟ್ಟಿರೋದು ಎರಡನೇ ಆಟ ಇದು, ಎರಡನೇ ಆಟ. ಎರಡರಲ್ಲಿ ನಾವು ಗೆದ್ದಿದ್ದೀವಿ. ಒಂದನ್ನು ನೀನು ಹೋಗಲಿಲ್ಲ, ಇನ್ನೊಬ್ರಿಗೂ ಬಿಟ್ಕೊಡ್ಲಿಲ್ಲ. ಕಂಪ್ಲೀಟ್ ಬಿಗ್ ಬಾಸ್ ಟೀಮ್ ಅವ್ರ ಎಫರ್ಟ್ನು ಹಾಳು ಮಾಡಿದೆ, ನಮ್ಮ ಎಲ್ಲರ ಟೀಮ್ ಎಫರ್ಟ್ನು ಹಾಳು ಮಾಡಿ ಒಂದು ದೊಡ್ಡ ಅವಕಾಶನ ತಪ್ಪೋದಕ್ಕೆ ನೀನೇ ಕಾರಣ. ಹೆಂಗೆ ರಾತ್ರೋರಾತ್ರಿ ನೀನೊಂದು ಟೀಮ್ ಅಂತ ಆಟ ಆಡುವಾಗ ಟೀಮ್ಗೆ ನಾವು ಭದ್ರಾಗಿರ್ಬೇಕು. ನನಗೆ ನಂಬಿಕೆ ಐತೆ ಜನ ನಾನು ಉಳಿಸ್ಕೊತಾರೆ ಅಂತ, ಯಾಕಂದ್ರೆ ನಾನು ಚೆನ್ನಾಗಿ ಆಡಿದೀನಿ ಅಂತ ನನಗೆ ಅನಿಸ್ತೈತೆ, ನಾನೇ ಹೋಗ್ತೀನಿ. ನಾನು ಅವರು ಅಂತ ಬೇಡ, ಇವಾಗ ನೀವುಗಳೇ ವೋಟ್ ಹಾಕಿ ಯಾರು ಹೋಗ್ಬೇಕು, ನನ್ನ ಹೆಸರು ಬಂತ ಮೆಜಾರಿಟಿಗೆ ನಾನೇ ಹೋಗ್ತೀನಿ. ನಾನು ಯಾರು ವೋಟ್ ಹಾಕ್ರು ನಾನು ಹೋಗಲ್ಲ, ನಂಗೆ ಗೊತ್ತಿದೆ ಮಾಡ್ಬೇಕು. ನೀನ್ ಹೇಳಕ್ ನಿನ್ ರೀಸನ್ ಏನನ್ನ ಕೊಟ್ಟೆ, ನನ್ನ ಬಾಯಿಲು ಬಂತು ಸ್ವಲ್ಪ ಆ ಕಡೆ ಬರ್ತಾ ಇರೋದು, ನನ್ನ ಬಾಯಲ್ಲಿ ಆ ಕಡೆ ಈ ಕಡೆ ಐತೆ, ಸೇಫ್ ಆಗಬೇಕು ಈಗ ನನ್ನ ಬಾಯಲ್ಲಿ ಬಂದಿದ್ದು ಹೇಳ್ದೆ ಅಲ್ವಾ, ಈಗ ಇದು ನನ್ನ ಬಾಯಿ ಅಲ್ವಾ, ನಂದೇ ನಾಲ್ಗೆ ಅಲ್ವಾ. ಅಭಿನ ಯಾಕೆ ಬುಕ್ ಮಾಡೋದು ಅಂತ ಗೊತ್ತಾ, ಇದಕ್ಕೆ ಬುಕ್ ಮಾಡಿದ್ರು. ಅವ್ನ ಗ್ಯಾರಂಟಿ ಫುಲ್ ಇದವನೇ. ಅಭಿ ಅನ್ನೋದು ಮ್ಯಾಟ್ರಿ ಅಲ್ಲ, ಅಭಿ ಹೋಗಿಲ್ಲ, ನೀನ್ ಬಂದಿರೋದಕ್ಕೆ ಹೇಳೋಣ. ಈಗ ನೀನೇ ಅಲ್ವಾ, ನೀನ್ ಆಡ್ಬೇಕು ಕಣ. ಈಗ ನೀನ್ ಬಂದಿರೋದು ಇಲ್ಲ, ನಾನು ಈಗ ಒಬ್ಬೊಬ್ರದ್ದು ನಾನು ಒಪ್ಪೋದಿಲ್ಲ. ಮಧ್ಯಾಹ್ನ 3:15. ಬಿಗ್ ಬಾಸ್ ನಾವು ಡಿಸ್ಕಸ್ ಮಾಡಿದ್ರಿ, ನಮ್ಮ ಟೀಮಿಂದ 9 ದಿನದ ಒಂದು ಹೆಸರು ತೊಗೊಳಕ್ಕಾಗಲಿಲ್ಲ. ಸಾರಿ ಬಿಗ್ ಬಾಸ್. ಇದು ಬಿಗ್ ಬಾಸ್. 2 ತಂಡದ ಸದಸ್ಯರು ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ವಿಫಲರಾಗಿರೋದ್ರಿಂದ ನಾಮಿನೇಟ್ ಮಾಡುವ ಹಾಗೂ ನಾಮಿನೇಷನ್ನಿಂದ ಪಾರಾಗುವ ಆಯ್ಕೆಯನ್ನು ಬಿಗ್ ಬಾಸ್ ನಿಮ್ಮೆಲ್ಲರಿಂದ ಕಸಿದುಕೊಳ್ಳುತ್ತಿದ್ದಾರೆ. ಈಗ ಮನೆಯ ಕ್ಯಾಪ್ಟನ್ ಮಾಳು 2 ತಂಡಗಳ ಸದಸ್ಯರ ಪೈಕಿ ತಲಾ ಒಬ್ಬೊಬ್ಬ ಸದಸ್ಯರನ್ನು ಈ ವಾರ ಮನೆಯಿಂದ ಹೊರಕಳಿಸಲು ನೀವು ನೇರವಾಗಿ ನಾಮಿನೇಟ್ ಮಾಡಬೇಕು. ಬಿಗ್ ಬಾಸ್ನ ಸೇಫ್ ತಂಡದಿಂದ ಮೊದಲು ಹೇಳಿದ ಆಯ್ಕೆ ಹಾಗೆ ಸುದಿ ಅವ್ರನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸ್ ಸೇಫ್ ತಂಡದಿಂದ. ಮತ್ತು ಇನ್ನು ನಾಮಿನೇಟ್ ತಂಡದಿಂದ ನಾ ರಘು ಸರ್ನ ಹೇಳಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸ್. ಸೇಫ್ ತಂಡದಿಂದ ಸುದಿ ಅವರು ಸರ್ ಅವ್ರ ಬಗ್ಗೆ ಹೇಳಕತ್ತೀನಿ. ಒಂದು 2 ವಾರ 3 ವಾರ ಆಯಿತು ನಾ ಅಂತಿ ಸುದಿಯನ್ನ ಯಾವುದೋ ಒಂದು ಟಾಸ್ಕ್ಗಳಾಗಲಿ, ಒಂದು ಯಾವುದೋ ಒಂದು ಚರ್ಚೆ ರೂಪದಲ್ಲಾಗಲಿ, ಒಂದು ಯಾವುದೋ ಒಂದು ಮನೆ ಕ್ಯಾಪ್ಟನ್ ಆಗಿ ನಾ ಕೆಲಸದಲ್ಲಿ ಆಗಲಿ ನೇರವಾಗಿ ನಾ ಹೇಳಿದ ತಕ್ಷಣ ಅಂತಿ ಯಾವಾಗೂ ಮಾಡಿಲ್ಲ ಬಿಗ್ ಬಾಸ್ ಅವ್ರಂತಿ ಮನೆಯಲ್ಲೇ ಅದಾರಲ್ಲೋ ಅನ್ನೋದು ಗೊತ್ತಾಗಲ್ದಂಗೆ ಆಗೈತಿ ಬಿಗ್ ಬಾಸ್. ಅದಕ್ಕಾಗಿ ನಾ ಅವ್ರನ್ನ ಡೈರೆಕ್ಟ್ ನಾಮಿನೇಟ್ಗೆ ಹೆಸರು ತಗೋತೀನಿ ಬಿಗ್ ಬಾಸ್ ಸುದೀನ್ ಅವ್ರನ್ನ. ನಾಮಿನೇಟ್ ತಂಡದಿಂದ ರಘು ಸರ್ನ ಯಾಕಂತ ಕೇಳಿದ್ರೆ ಆ ಟಾಸ್ಕ್ ಅಂತ ಬಂದಾಗಾಯ್ತು, ಅವಾಗೆಲ್ಲ ಒಳ್ಳೆ ರೀತಿಯಿಂದ ಕ್ಯಾಪ್ಟನ್ಸಿನೂ ಚಲೋ ಆಯಿತು, ಆನಂತರ ಪ್ರಿನ್ಸಿಪಲ್ ಚಲೋ ಮಾಡಿದ್ರು. ತದಾದ ನಂತರ ರಘು ಸರ್ ಆಗಲಿ ಅವರು ಒಂದು 2-3 ಮಂದಿಗೆ ಅಟ್ಟೆ ಸೀಮಿತ ಆದರು. ಉಳಿದವ್ರಿಗೆಲ್ಲ ಯಾರ ಜೋಡಿ ಮಾತಾಡೋದು ನೋಡಲಿಲ್ಲ, ಯಾರ ಜೋಡಿ ನಕ್ಕಿದ್ದು ನೋಡಲಿಲ್ಲ, ಯಾರ ಜೋಡಿ ಕುಂತದ್ದು ನೋಡಲಿಲ್ಲ. ಅದಕ್ಕೇನ ಎಚ್ಚರಿಸ್ಕೊಳ್ಳಿ. ಇದರಿಂದ ನಾ ಡೈರೆಕ್ಟ್ ನಾಮಿನೇಟ್ ಮಾಡೋಕೆ ರಘು ಸರ್ನ ಹೆಸರು ತಗೋತೀನಿ ಬಿಗ್ ಬಾಸ್ ನಾಮಿನೇಟ್ ತಂದು. ಸುಧಿ, ರಘು, ಮನೆಯ ಕ್ಯಾಪ್ಟನ್ ಮಾಳು ಅವರ ಆಯ್ಕೆಯ ಅನುಸಾರ ನೀವಿಬ್ಬರು ಈ ವಾರ ಮನೆಯಿಂದ ಹೊರ ಹೋಗಲು ನೇರವಾಗಿ ನಾಮಿನೇಟ್ ಆಗಿದ್ದೀರಿ. ಓಕೆ ಬಿಗ್ ಬಾಸ್. ಮಧ್ಯಾಹ್ನ 3:30. 2 ದಿವಸ ಆಯ್ತಿದ್ದು ಆಡಿಬಿಟ್ಟು ಮತ್ತೆ ಚಲೋ ಆಯ್ತು. ಬಟ್ ಇವತ್ತು ಆ್ಯಕ್ಚುಲಿ ಇವತ್ತೆಲ್ಲ ಕಾರಣ ಕೊಟ್ಟಲ್ಲ, ಇವತ್ತು ಅವತ್ತಿಗಿಂತ ತುಂಬ ಚೆನ್ನಾಗಿ ಕಾರಣ ಬರ್ತೈತಿ. ಕಾರಣ ಸರಿ ತಪ್ಪು ಅಂತ ನಾನು ಹೇಳ್ತಿಲ್ಲ, ಅದು ಬೇರೆ ವಿಷಯ. ಬಟ್ ಕಾರಣ ಕೊಡಬೇಕಾದ್ರೆ ಮೊನ್ನೆ ಮಾತಾಡಿದ್ರಲ್ಲ ಅದಕ್ಕಿಂತ ಚೆನ್ನಾಗಿ ಮಾತಾಡಿದ್ವಿ. ಇಷ್ಟು ಕಾರಣನಾದ್ರು ಕೊಡಲೇಬೇಕು ಮಾಡೋಣ. ಇವತ್ತು ಒಂಥರ ಸಮಾಧಾನವಾಗಿ ಮಾತಾಡಿದ್ರಿ ಗೊತ್ತಾ, ಟೆನ್ಷನ್ ಇಲ್ಲದೆ ಹಂಗೆ ಮಾತಾಡಲೇಬೇಕು, ಇಷ್ಟಾರು ಮಾತಾಡಬೇಕು. ಬಟ್ ರಘು ಅಣ್ಣ ಯಾಕೆ ಅನ್ಸ್ತಾರೆ? ರಘು ಅನಿಸ್ತು ನನಗೆ 2 ವಾರ ಆಯ್ತು, ಅವ್ನು ನೋಡಿಲ್ಲ ಏನು. ಎಷ್ಟು ಸ್ಟುಪಿಡಿಟಿ ಗೊತ್ತಾ ಸುದ್ದಿ ಅವರೇ, ಕಣ್ಣಲ್ಲಿ ಎಷ್ಟು ಕೋಪ ಬಂತು ಅಂದ್ರೆ ನಿನ್ನೆನೂವೆ ನಿಮ್ಮ ಹೆಸರು ತಗೊಂಡಿದ್ದಕ್ಕೂ ಡಿಸ್ಕಷನ್ ರಿಷನ್ ಬಾಯಲ್ಲಿ ರಾಶಿಕನ ಹೆಸರು ಯಾಕೆ ಬರಲಿಲ್ಲ, ಫಸ್ಟು ಸುಧೀರ್ ಅಂತ ಯಾಕೆ ಬಂತು? ನೀವು ಜಾಸ್ತಿ ನೋಡ್ಕೊಳ್ಳಿ, ನಿಮ್ಮ ಆಟ ನೀವು ನೋಡ್ಕೊಳ್ಳಿ, ಅವ್ರಿಗೆ ಸಪೋರ್ಟ್ ಮಾಡಬೇಡಿ. ಬರ್ತಾರೆ ಹೆಂಗೆ ಅಂತ ದುರಂಕಾರನ ಇಟ್ಕೊಂಡು ಕುತ್ಕೊಂಡ್ರೆ ಯಾರು ಏನ್ ಗೊತ್ತಾ, ಅವಳನ್ನ ಸೇವ್ ಮಾಡಿದ್ನು ಕಳಿಸ್ಬೇಕಂತೆ. ಅವಳು ಹೇಳಿದ್ದು ಸ್ಪಂದನನ್ ಕರೆಸ್ಬೇಕು. ಕೆಟ್ಟ ಹಠ ತಾನೇ ಅವಳದು.
ನಾವು ಬಿಟ್ಟು ಕೊಟ್ಟ ಮೇಲೆ ಸೇವ್ ಆದ್ಮೇಲೆ ಸುಮ್ಮನೆ ಹೋಗ್ಬೇಕು ತಾನೆ. ಅವಳೇ ತೋಡ್ಕೊಂಡ್ಲಿ ಇವತ್ತು. ನಾನು ಯಾಕೆ ಸೆಲೆಕ್ಟ್ ಮಾಡಿದೆ ಅಂತಾನೆ ಗೊತ್ತಾಗಿಲ್ಲ ನನಗೆ. ನಿನಗೆ ರಕ್ಷಿತಾ ಯಾಕೆ ಸೆಲೆಕ್ಟ್ ಮಾಡೋದು ಅಂತನೂ ಗೊತ್ತಿಲ್ಲ. ನಾಮಿನೇಟ್ ಆಲ್ರೆಡಿ ಮಾಡಿರೋದು ಅಲ್ಲ ನಾನು ಏನು ಮಾಡಿಲ್ಲ ಹೇಳು. ಎಲ್ಲಾನು ಮಾಡ್ತಾ ಇದೀನಿ ನಾನು, ಏನೇನಾಗುತ್ತೆ ಅದೇ ನೀನು ಮಾಡಿರೋ ದೊಡ್ಡ ತಪ್ಪು. ಅಭಿ ಹೆವಿ ಸೇಫ್ಗೆ ಮಾಡ್ತಾ ಇದ್ದಾನೆ. ಅವನು ಮಾಡೋದು ಬೋತ್ ಮಾಡಲು ಬಿಡಲ್ಲ. ಈಗ ಆಡವಾಗ ನಾನು ನೋಡ್ತಾ ಇದ್ದಲ್ಲ, ಅವ್ರ ಕಡೆ ಹೋಗಿ ನೋಡ್ಲೇ ಇಲ್ಲ, ಬರೀ ಇಲ್ಲೇ ಅವಳು ಇಟ್ಟಿದ್ದು, ಆ ಕಡೆ ಹೋಗಿ ನೋಡ್ಲೇ ಇಲ್ಲ. ನೆಕ್ಸ್ಟ್ ಹೊಡೆದಿದ್ದ ಡುಮ್ 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 ಅಂತ ಆ ಕಡೆ ನೋಡಿದ್ರೆ ತಾನೇ. ಇವಾಗ ಈ ಟಾಸ್ಕ್ ಗೆದ್ದಿದ್ದೆ ನನ್ನಿಂದ ಗೊತ್ತಾ. ಪ್ಲಾನಿಂಗ್ ಇಂದ ಹಿಡಿದು ಪ್ರತಿಯೊಂದು ನಾನೇ ಮಾಡಿಸಿ ಗೆಲ್ಸಿದ್ದೆ. ಟಾಸ್ಕೇ ಆಡಿಲ್ಲ ಅಂದ್ಬಿಟ್ಟ ಅವನು. ನಿಜವಾಗ್ಲೂ ನಾನು ಅಂತ ನಿಂತ್ಕೊಳ್ಳೋ ಪರ್ಸನ್ ಲಿಟರಲಿ ನಮ್ಗೆ ಅವ್ರು ಒಂಚೂರು ಸೇವ್ ಆಗ್ತೀನಿ ಅನ್ಲಿಲ್ಲ, ಬರ್ಲಿಲ್ಲ ಗೊತ್ತಾ ರಘು ಅವ್ರ ಬಾಯಲ್ಲಿ. ಏನ್ ಗೊತ್ತು, ಈ ವೀಕೆ ಆಗ್ಬೇಕಾ? ನಾನು ನೆಕ್ಸ್ಟ್ ವೀಕ್ ಮಾಡಿದ್ರು ಪರವಾಗಿಲ್ಲ. ನನ್ಗೆ ಏನಿತ್ತು ಗೊತ್ತಾ, ಅಟ್ಲೀಸ್ಟ್ ಈ ಶನಿವಾರ ನನ್ನ ಬರ್ಡೇ ಇದೆ, ನಾಮಿನೇಟ್ ಆಗ್ಬಾರ್ದು, ಸೇವ್ ಆಗ್ಬೇಕು. ಇನ್ನೊಂದು ಹೇಳ, ನಿನಗೆ ಎಲ್ರು ಬರ್ತ್ಡೇ ಗಿಫ್ಟ್ ಕೊಡ್ತಾರಷ್ಟೇ, ನೀನ್ ಯಾಕೆ ಬರ್ತ್ಡೇ ಅಂದೆ? ಬರ್ಡೇನಾ ನೆನ್ನೆ ನಾನು ಆಡ್ಲಿಲ್ಲ ಅಂದ್ರೆ ನಾವು ವಿನ್ ಆಗೋದೇ ಇಲ್ಲ ಅಂತ. ಈಗ ನಾನು ಓಕೆ ಅನ್ನು ಅವ್ರು 3 ಜನ ಒಪ್ಕೋತಿಲ್ವಲ್ಲ, ಅವ್ರು ಸೇಫ್ ಆಗ್ತಾಳೆ, ಇವ್ರಿಗೆ ಅವ್ರ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಿದೆ, ಅವ್ಳು ಸೇಫ್ ಆಗ್ತಾಳೆ ಅನ್ಕೊಂಡು ಮಾತಾಡ್ತಾರೋ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಅವಳು ಗೇಮ್ ಅಲ್ಲೇ ಇಲ್ಲ, ಅವಳು ಗೇಮ್ ಅಲ್ಲ, ಶೋಲೇ ಇಲ್ಲ ಅವಳು. ನನ್ನ ಪ್ರಕಾರ ಅವಳು ಅವ್ರಿಗಷ್ಟೇ ಅವಳೆ ಗೋರ್ಕೊಂಡ್ ಖಾಲಿ ಡಬ್ಬ ಬೇರೆಯವ್ರಿಗೆ ಹೇಳೋದಲ್ಲ. ಇವತ್ತು ಪ್ರೂವ್ ಮಾಡ್ಬಿಟ್ಲು, ಬುದ್ಧಿ ಇಲ್ದಿರ ಡಬ್ಬ ಖಾಲಿ ಅಲ್ಲಾಡ್ಸೋದಲ್ಲ, ಒಂದ್ ಕಾಯಿನು ಇಲ್ಲ ಡಬ್ಬದಲ್ಲಿ. ಮಧ್ಯಾಹ್ನ 3:50. ನಾನು ಆ ಥರ ಅಂತ ಹೇಳ್ತಾ ಇಲ್ಲ. ಯಾಕೆ ಮತ್ತೆ ಪದೇ ಪದೇ ಸೇವ್ ಆಗ್ತಾ ಇರೋದು? ಯಾಕೆ ಫೈನಲಿಸ್ಟ್ ಆಗಿದ್ದು ಯಾಕೆ ಹೇಳಿ? ಅವ್ರಿಗೇನೋ ಒಂದು ಸೀರಿಯಲ್ ಫೇಮಿಂದ ಅವ್ರಿಗೆ ವೋಟ್ಗಳು ಬೀಳ್ತಾ ಇರುತ್ತೆ. ಇಲ್ಲಿ ಆಟ ಆಡಲಿ, ಮಾತಾಡ್ದೆಲ್ಲ ಇರಲಿ, ಏನೇ ಇರಲಿ, ವೋಟು ಇಂಪಾರ್ಟೆಂಟು ತಾನೇ ಇಲ್ಲಿ. ಇವತ್ತು ನಾನು ಓಕೆ ಇರಲಿಲ್ಲ ನಿನ್ನ ಹೆಸರಿಗೆ, ನಿನ್ನೆನೂ ನಾನು ಓಕೆ ಇರಲಿಲ್ಲ ನಿನ್ನ ಹೆಸರಿಗೆ. ನಿನ್ನಕ್ಕಿಂತ ಕಾಣಿಸ್ಕೊಳ್ತಾ ಇರೋದು ಅಂದರೆ ಅಭಿ ಮನೆಗೆ ನನಗನ್ಸುತ್ತೆ, ನನ್ನ ಪರ್ಸ್ನಲಿ ನಿನ್ಗಿಂತ ಕಾಣಿಸ್ಕೊಳ್ದೇ ಇರ್ತಾ ಇರೋದು. ಆವಾಗ ನಾನು ಕಂಡೆ ವೀಕಲ್ಲಿ ವೀಕ್ನ ತೆಗ್ಯೋಣ. ಸೆಕೆಂಡಾಗಿ ನಿನ್ನ ಹೆಸರಿತ್ತು, ನಾನೇ ಹೇಳ್ತೀನಿ, ನಿಮ್ಮಿಬ್ಬರು ಮಧ್ಯನೇ ಹಿಂಗಿತ್ತು, ನೆಕ್ ಟು ನೆಕ್ ಇತ್ತು ನಿಮ್ಮಿಬ್ಬರ ಮಧ್ಯದಲ್ಲಿ. ಸೊ ಹಂಗಾಗಿ ನಾನು ಹೇಳಿದೆ ಅಷ್ಟೇ, ವೋಟು ಇಂಪಾರ್ಟೆಂಟ್ ಆಗುತ್ತೆ. ಹೌದು, ನಮ್ಮ ಚಾನೆಲ್ ಅಂದಮೇಲೆ ಹೌದು ನನ್ನನ್ನು ಇದು ಮಾಡ್ತಾರೆ, ಒಂದು ಪುಷ್ ಕೊಡ್ತಾರೆ. ಎಷ್ಟು ಪುಷ್ ಕೊಟ್ಟಿರೋದು ಅಲ್ವಾ? ಬೇಕಾಬಿಟ್ಟು ಕಳಿಸ್ಬಿಡ್ಬೋದಿತ್ತಲ್ಲ. ಅವ್ರಿಗೂ ಇರೋವಂಥ ಒಂದು ಜನಬಲ ಎಲ್ಲ ನೋಡ್ತಾರೆ. ಸೀರಿಯಲ್ ಅವರು ಎಷ್ಟು ಫ್ಯಾನ್ಸ್ಗಳು ಇರ್ತಾರೆ ಗೊತ್ತಾ? ಸೀರಿಯಲ್ ನೋಡೋರು ಎಲ್ಲರೂ ವೋಟ್ ಹಾಕ್ತಾರೆ. ಎವ್ರಿ ಒನ್ ಆರ್ ಟಾಕಿಂಗ್ ವಿತ್ ಮೀ. ಆ ಎಫರ್ಟ್ ನಿನ್ನ ಮೇಲೆ ನನಗೆ ಕಾಣಿಸ್ಲಿಲ್ಲ. ಸ್ಪಂದನದ ಕಡೆಯಿಂದ ರಿಷಭಾನ ಮಾತಾಡಿ, ಅದು ನೀನು ಮಾಡೇ ಇಲ್ಲ, ಒಪ್ಕೊಳ್ಳೇಬೇಕು ನೀನು. ಅದು ಯಾವತ್ತೂ ನೀನು ನಾನು ಕರೆದಿಲ್ಲ, ನೀನು ಮಾತಾಡಿಲ್ಲ. ಇವನ್ ನಾನು ಕಾವ್ಯ ಮಾತಾಡಿರೋಷ್ಟು ನೀನು ನಾನು ಮಾತಾಡಿಲ್ಲ, ಅದೊಂದಿತ್ತು. ಸೊ ಹಂಗ ನನ್ನ ಇದರಲ್ಲಿ ಫಸ್ಟ್ ಅಭಿ, ಆಮೇಲೆ ಸ್ಪಂದನನೇ ಇದ್ದಿದ್ದು. ವೀಕ್ ಅಂತ ತೊಗೊಂಡ್ರೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ರಾಶಿ ಬಂದು ಸ್ಪಂದನನ್ನ ಕಲರ್ಸ್ ಅವರು ಅದಕ್ಕೆ ಕಳ್ಸಲ್ಲ ಅಂತ ಹೇಳಿದ್ರು. ಅವಳು ಅದನ್ನ ಹೈಪ್ ಮಾಡೋದಕ್ಕೇನೋ ಅಭಿ ಏನ್ ಕಲರ್ಸ್ ಅಲ್ವಾ? ಹಾಗಾದ್ರೆ ಅದನ್ನೇ ನಿಮ್ಗೆ ಕೇಳಕ್ ಬಂದಿದ್ದು. ಇವಾಗ ಮೋಸ್ಟ್ ಆಫ್ ದೆಮ್ ನಾವೆಲ್ಲರೂ ಕಲರ್ಸ್ ಇಂದಾನೆ ತಾನೇ ಬಂದಿರೋದು. ಇವನ್ ರಾಶಿಕಂಗಿಂತ ಹೂ ಇಸ್ ಶಿ, ಐ ಡೋಂಟ್ ನೋ ಹೂ ಇಸ್ ರಾಶಿಕಾ, ಅದಕ್ಕಿಂತ ಗೊತ್ತಿರೋ ಹುಡುಗಿ ಸ್ಪಂದನ. ನಂಗೊಂದು ಎಕ್ಸ್ಪೆಕ್ಟೇಷನ್ ನಿಜವಾಗ್ಲೂ ಇತ್ತು ನನ್ನ ಮನಸ್ಸಿಗೆ. ಅದು ನಂಗೆ ಹರ್ಟ್ ಆದಾಗ್ಲೇ ನಾನು ಡಿಸಿಷನ್ಸ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿ. ಏಕ್ಸಕ್ಕೆ ಹೇಳಿದ್ದು ನೀವು ಅವಳನ್ನ ಸೇವ್ ಮಾಡಿ ಕಳಿಸಿದ್ವಲ್ಲ, ಅದು ನಮಗೆ ತಲೆ ಕೆಟ್ಟಿದೆ. ಆಟ ಆಡ್ಬಿಟ್ಟು ಸೇವ್ ಮಾಡಿ ಕಳಿಸಿದ್ವಲ್ಲ, ಎಲ್ಲರೂ ಸೆಲ್ಫ್ಲೆಸ್ ಆಗಿ ಥಿಂಕ್ ಮಾಡಿದ್ವಲ್ಲ, ಅದಕ್ಕೆ ಏನೇನೋ ಸ್ಪ್ರೆಡ್ ಮಾಡ್ತಾ ಇದ್ದಾಳೆ ಅನ್ಸುತ್ತೆ ಅಷ್ಟೇ. ಈಗ ನೀವು ಕಲರ್ಸ್ ಅವರು ಕಲರ್ಸ್ ಅವ್ರು ಬಿಡು ಸೇವ್ ಮಾಡ್ತಾರೆ ಅಂದಾಗ ಆಡಿಯನ್ಸ್ಗೆ ರಾಂಗ್ ಮೆಸೇಜ್ ಕೊಟ್ಟಂಗಾಗತ್ತೆ. ನಾನು ಹಂಗೆ ಹೇಳೇ ಇಲ್ವಲ್ಲ. ಹಂಗೆ ಹೇಳಿದ್ರೆ ರಾಂಗ್ ಮೆಸೇಜು. ನನ್ನ ಆ್ಯಂಗಲ್ಗಳನ್ನ ಇವಾಗ ನೀನು ಕೇಳಿದೆ ಅಲ್ವಾ? ನಾನು ಥಿಂಕ್ ಮಾಡಿರೋದ್ರಲ್ಲಿ ನನ್ನ ಅಭಿಪ್ರಾಯ ಅದು. ಸೊ ಇಲ್ಲಿ ನಾವು ಯಾರು ಸ್ಟ್ರಾಂಗ್ ಅಂತ ಅನ್ಕೋತೀವೋ ಆಚೆ ಕಡೆ ವೀಕ್ ಕಾಣ್ಬೋದು, ಆಚೆ ಕಡೆ ಯಾರು ವೀಕ್ ಅಂತ ಅನ್ಸೋರು ಇಲ್ಲಿ ಸ್ಟ್ರಾಂಗ್ ಆಗಿ ಕಾಣ್ಬೋದು. ಅದು ನನ್ನ ಆ್ಯಂಗಲ್ ಅಷ್ಟೇ, ಅದು ಬಿಟ್ರೆ ಬೇರೆ ಏನೂ ಇಲ್ಲ. ನೆನ್ನೆ ಮಾಡಿದ ತಪ್ಪನ್ನ ನಾನು ಇವತ್ತು ಮಾಡಕ್ಕೆ ರೆಡಿ ಇರಲಿಲ್ಲ. ಅದನ್ನು ನೆನ್ನೆ ತಪ್ಪು ತುಂಬ ರಾಂಗ್ ಡಿಸಿಷನ್ ತಗೊಂಡೆ ಅನ್ನೋದಿತ್ತು. ಬಟ್ ನಾನು ಸೇಫ್ ಆಗಿತ್ತು ಹಂಗೆ ಅನ್ಕೊಂಡು ಆಪೋಸಿಟ್ ಪರ್ಸನ್ ರಾಂಗ್ ಡಿಸಿಷನ್ ಓಕೆ ಅಲ್ಲ. ನಾನು ಮಾತಾಡ್ತಾ ಹೋದ್ರೆ ಸರ್ ಇಷ್ಟ ಆಗಲಿಲ್ಲ. ಅದು ಕಲರ್ಸ್ ಈಗ ಇಲ್ಲಿ ಏನು ಆಡಬೇಕು ಅದೇ ಆಡಬೇಕು. ನಿನ್ನ ಕಲರ್ಸ್ ಅವರು ಇಲ್ಲಿ ನಿಂದೇನೋ ಟ್ರ್ಯಾಕ್ ನಡೀತಿದೆ, ಇನ್ನೊಂದೇನೋ ನಡೀತಿದೆ, ಅದರಿಂದ ದೇವ್ರನ್ನೇ ಸೇಫ್ ಮಾಡಲಿ ಯಾರನ್ನೂ ಕೂಡ ಅಲ್ವಾ? ಅದೇ ಅಲ್ವಾ? ಸ್ಪಂದನ ಇವಾಗ ಬರ್ತಾಳೋ ನಾಳೆ ಬರ್ತಾಳೋ ನನಗೆ ಗೊತ್ತಿಲ್ಲ. ರಾಶಿಕಾ ಹೋಗ್ಲಿಲ್ವಲ್ಲ, ಅದಕ್ಕೆ ಖುಷಿ ಆಗ್ತದೆ. ಅದೇ ನನಗೂ ಖುಷಿ ಆಗ್ತದೆ. ನಿಜವಾಗ್ಲೂ ಖುಷಿ ಆಯ್ತು ನನಗೆ. ಕಳ್ಕೊಂಡ್ಲು ಬಿಡಿ. ನಾವೆಲ್ಲ ಏನಕ್ಕೆ ಇಲ್ಲಿ ಬೇಡ ಅಂದ್ವಿ ಅಂದರೆ ನಮ್ಮ ಡಿಸಿಷನ್ ಎಲ್ಲೋಯ್ತು. ಕರೆಕ್ಟ್. ಈಗ ಇವನು ಒಬ್ಬ ಇಂಡಿವಿಜುವಲ್ ಆಗಿ ಡಿಸಿಷನ್ ತೊಗೋತಿದ್ದಾನೆ, ಇವ್ನು ನಾನು ಹೋಗ್ತೀನಿ ಅಂದರೆ ನಾವು ಯಾಕೆ ಬಿಡೋಣ? ಕರೆಕ್ಟ್. ಅದು ಅದೇ ಇಲ್ಲ ಗುರು, ಇವಾಗ ಹೋಗಿಲ್ಲ ಅಂದ್ರೆ ಯಾರ್ದು ಹೋಗೋದು ಬೇಡ. ಓಪನ್ ಆಗಿ ಹೇಳ್ತೀನಿ, ನೀನು ಯಾಕೆ ಹೀರೋ ಹೋಗ್ತೀಯ? ನೀನು ಕಾನ್ಫಿಡೆನ್ಸ್ ಇದೆ ಈಗ. ಈಗ ನಾನು ಹೀರೋ ಆಗ್ಬೋದು. ನಾನು ಅಂದರೆ ಅದೇ ಇಂಟೆನ್ಷನ್ನು.
ಕಾಣತ್ತಲ್ಲ ಅಲ್ವಾ ಅಷ್ಟೇ. ಸಂಜೆ 5 ಗಂಟೆ. ನಿಂದು ರಿಷಿಂದ ಏನು ರಿಲೇಶನ್ಶಿಪ್ ಅಂತ ನನಗೆ ಅರ್ಥ ಆಗ್ತಿಲ್ಲ. ಒಂದು ಮೂಮೆಂಟ್ ಅಲ್ಲಿ ಇಲ್ಲ ಅವಳು ಇನ್ನೊಂದು ಏನಾಗ್ತಿದೆ ಗೊತ್ತಾ, ನಾನು ಅಂತ ಬಂದಾಗ ಅವಳು ನನ್ನ ರಾಶಿಗಿಂತ ಮೇಲಿದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೆ ತುಂಬ ಏನೇನೋ ಟ್ರೈ ಮಾಡ್ತಿದ್ದಾಳೆ. ನನಗೆ ಆ ಪಾಯಿಂಟ್ ಅರ್ಥ ಆಗ್ತಾ ಇಲ್ಲ, ಏನಕ್ಕೆ ಅವಳು ಅಷ್ಟೆಲ್ಲ ಟ್ರೈ ಮಾಡಿ. ನಿನ್ನ ಆಟ ನೀನು ಆಡೋಣ, ನನ್ನ ಆಟ ಆಡೋಕ್ಕೆ ಬಂದಿದ್ದೀನಿ, ಇಲ್ಲ ನಾನು ಆಟ ಆಡ್ತೀನಿ, ಇನ್ನೊಬ್ರಿಗಿಂತ ನಾನು ಬೆಸ್ಟ್ ಆಗಿದ್ದೀನಿ ಅಂತ ನೀನು ತೋರಿಸ್ಕೊಳ್ಳೋ ಅವಶ್ಯಕತೆ ಏನಿದೆ? ನಾನು ನೀನು 1 hour ಮಾತಾಡ್ತೀವೋ 2 ಗಂಟೆ ಮಾತಾಡ್ತೀರೋ 3 ಗಂಟೆ ತನಕ ಮಾತಾಡ್ತೀವಿ, ನಿನಗೆ ಏನಿಗೆ ಬೇಕದು? ಅದು ಇವಾಗಲ್ಲ, ಅವ್ಳು ಹೇಳೋದು ಅದನ್ನು ಕಾನ್ವರ್ಸೇಷನ್ ಮಾಡ್ಬೇಕು. ಅಷ್ಟು ತನಕ ಕುತ್ಕೊಂಡು ಮಾತಾಡೋದು ಏನಿದೆ? ನೀನು ಅದೆಲ್ಲ ಕೇಳಿಸ್ಕೊಂಡು ಯಾಕೆ ಸುಮ್ಮನೆ ಅದಕ್ಕೆಲ್ಲ ಅದಕ್ಕೆ ನಾನು ಕಿರ್ಚಾಡಿದ್ದೀನಿ, ನಾನು ಬೈದಿದ್ದೀನಿ. ಆ್ಯಂಡ್ ನಿನಗೆ ಇವಾಗ ಗೊತ್ತು ಆ ಪರ್ಸನ್ ಶಿ ಸೋ ಡಮ್, ಕಾಮಿಡಿ ಥರ ಆಡ್ಕೊಂಡು ಏನೋ ಅವಳು ಅಲ್ದಿರೋದನ್ನ ಏನೋ ಪೋರ್ಟ್ರೇ ಮಾಡ್ಕೊಳಕ್ಕೆ ಹೋಗ್ತಾಳೆ. ನಾನು ಒಳ್ಳೆಯದನ್ನ ಹೆಂಗೆ ಸೀರಿಯಸ್ ಆಗಿ ತೊಗೊಂಡ್ಲಿ ನಾನು ಹೇಳು? ಪಾಪ ನಮ್ಮವರೆಲ್ಲ ಮಾಡಿದ್ದೆ. ಫಸ್ಟ್ ಅವ್ರು ಹೇಳಿದ್ದು ಮ್ಯಾಮ್ ನನಗೆ ಯಾವ್ದು ನೆನಪಾಗಿದ್ದು ಗೊತ್ತಾ, ಸೂರಜ್ ಹೇಳಿದಾಗ ನಾನು ಮ್ಯಾಮ್ ನಾಮಿನೇಷನ್ ಬಂದರು, ಆಚೆ ಹೋದ್ರು, ಕೆಲಸ ಇದೆ, ಅದೇನೋ ಓಕೆ ಇದೊಂದು ಫನ್ನು ಅಂತಲೇ ಬಂದಿದ್ದು. ನಾನು ಸಂಬಳ ಎಲ್ಲ ಕಡೆನೂ ಇದೆ ನಂದೇನೋ, ನಾನು ಏನೋ ಬೇರೆ ಥರದ ಕೆಲಸವಲ್ಲ, ಹೈ ಗ್ರೇಡಲ್ಲಿರೋ ಸಿನಿಮಾ ಕೆಲಸದವನು. ನಿಮಗೆಲ್ಲ ನೆನಪಿದೆಯೋ ಗೊತ್ತಿಲ್ಲ, ಅಥವಾ ನೀವು ನೋಡಿದ್ರೂ ಗೊತ್ತಿಲ್ಲ. ಶಶಾಂಕ್ ಅಣ್ಣ ಬಂದಾಗ ಅಣ್ಣ ಸೂರಜ್ ಅಂತ ಮೈಸೂರು ಹುಡುಗ ಅಂತ ಪರಿಚಯ ಮಾಡಿಸ್ತೀನಿ. ಯಾಕೆ ಅಂದರೆ ಅಶ್ವಿನಿ ಮ್ಯಾಮ್ ಎಲ್ಲರಿಗೂ ಗೊತ್ತು, ಜಾನ್ವಿ ಮ್ಯಾಮ್ ಇಂಡಸ್ಟ್ರಿ ಗೊತ್ತು, ಸುದಿ ಇಂಡಸ್ಟ್ರಿ ಗೊತ್ತು, ಧನು ಇಂಡಸ್ಟ್ರಿ ಗೊತ್ತು. ಅದು ಯಾವುದೋ ಹುಡುಗ ಹೊಸದಾಗಿ ಕಾಲಿಟ್ಟೈತೆ, ಅದಕ್ಕೆ ಒಳ್ಳೇದಾಗಿದೆ. ಒಳ್ಳೆ ಹುಡುಗಣ ಹೊರಗಡೆ ಹೋದ್ಮೇಲೆ ಓಕೆ ಏನೋ ಹೇಳಿದ್ರಿ ಅಂದರೆ ನನ್ನ ಮಂತಲ್ಲಿ ಒಂಚೂರು ಮೇಡಮ್ ಬಂದಿದ್ದ ತಕ್ಷಣ ನಾವು ಮಾಡಬಾರ್ದು, ಮಾಡಿದಾಗ ಹರ್ಟ್ ಆಗುತ್ತೆ. ನಮ್ಮ ಟೈಮ್ ಸುಧಾರ ಯಾಕೆಂದರೆ ನೀವು ಫುಲ್ ವೀಕ್ ಅಂತ ನಾನು ವೀಕ್ ರಾಜ್ಕೊಂಡು ನಿಂತಿದ್ದು ಯಾವ್ದು ಇದ್ದಿದ್ದು ಎಂಥ ಸೈಕ್ ಮಕ್ಕಳಿದ್ದಾರಪ್ಪ ಈ ಮನೇಲಿ. ಸಂಜೆ 5:15. ಯಾಕೆ ಸಪ್ಪಿದ್ದು ಯಾರ ಏನಾರ ಅಂದ್ರೆ ಏನು ಹೇಳು, ಏನು ನಿನ್ನ ಪ್ರಾಬ್ಲಮ್ಮು? ಮಾತು ಬಿಟ್ಟಿದ್ಯಾರು? ಮಾತಾಡಲ್ಲ ಅಂತ ಹೇಳಿದ್ಯಾರು? ನೀನೇ ಮಾತಾಡಲ್ಲ ಅಂತ ಹೇಳಿದ್ಯಾರು? ನಿನ್ನ ಸ್ವಾಭಿಮಾನಕ್ಕೆ ಇದಾಗೋ ಥರ ನಾನು ಏನು ಮಾಡಿದ್ದೀನಿ? ಮಾತಾಡಲ್ಲ ಅಂತ ಹೇಳಿದ್ ಫಸ್ಟ್ ನೀನು. ನಾನು ಏನು ಮಾಡಬೇಡ ಅಂದರೆ ಅದು ಬೇರೆ. ನೀನು ನಾನು ಮಾತೇ ಆಡಲ್ಲ ಅಂತ ಕೂತಿದ್ದು ನೀನು. ಸ್ವಾಭಿಮಾನಕ್ಕೆ ಧಕ್ಕೆ ತರೋವಂಥದ್ದು ನಾನೇನು ಮಾಡಿಲ್ಲ. 3ನೇ ವ್ಯಕ್ತಿ ಆಗಿದ್ದೀನಿ ಅಂದರೆ ಪರವಾಗಿಲ್ಲ, 3ನೇ ವ್ಯಕ್ತಿಯಾಗೇ ಇರ್ತೀನಿ, ನನಗೆ ಏನೂ ಸಮಸ್ಯೆ ಇಲ್ಲ. ನಾನು ಹಂಗೆ ಅಂದ ತಕ್ಷಣ ನೀನು ಹಂಗೆ ಅದು ಹೆಂಗೆ ನಂಬ್ಕೊಬಿಟ್ಟೆ? ಗೊತ್ತಿಲ್ಲಪ್ಪ, ನೀನು ಹೇಳೋದನ್ನ ನಂಬಾರ್ದು ಅಂತ ನನಗೆ. ನೀನು ಹೇಳ್ದೆ ಮತ್ತೆ 3ನೇ ವ್ಯಕ್ತಿ, ನೀನು ಹೇಳ್ಬಾರ್ದಾಗಿತ್ತು. ನೀನು ಹೇಳಿದ್ರೆ ನಾನು ಹೇಳ್ತೀನಿ. ಹಾಗೆ ನಾನು ಏನು ಹೇಳಿದ್ರು ನೀನು ಹೇಳಿಯಾ ವಾಪಸ್ಸು? ಹೇಳಿಯಾ? ನಾನೇನೋ ಒಂದು ಹೇಳ್ತೀನಿ ವಾಪಸ್ ಹೇಳು. ಏನು ಹೇಳ್ತೀಯಾ? ನೀನು ಹೇಳ್ತೀಯಾ? ನಾನು ಸುಮ್ಮನೆ ಮ್ಯೂಸಿಕ್ ಹೇಳ್ತೀನಿ, ನೀನು ಅರ್ಥ ಮಾಡ್ಕೊ. ಏನು ನೀನೇ ನಾನು ವಾಪಸ್ ಹೇಳ್ತೀನಿ ಹೇಳಿ, ಈಗ ಹೇಳು. ಅಂದ ತಕ್ಷಣ ಸಂತರಕಾವ ಜನ ಅಂದರೆ ಎಲ್ಲ ಮನೆಯವರು ಗಿಲ್ಲಿಯಿಂದ ಕಾವಿನಿಂದ ಗಿಲ್ಲಿ ಹಿಂಗೆ ಹೇಳ್ತವ್ರೆ. ಇದೆಲ್ಲ ಆಗ್ತಿರೋದ್ರಿಂದ ಇದು ರೇಗ್ಸೋದನ್ನ ನಿಲ್ಲಿಸ್ಬೋದು. ಮೋಸ್ಟ್ಲಿ ಅವಾಗ ಅವ್ರ ಒಪಿನಿಯನ್ ಚೇಂಜ್ ಆಗ್ಬೋದು ಅಂತ ಹೇಳಿದೆ. ಸರಿಯಾ? ಸರಿನಾ? ಅದಕ್ಕೆ ನಾನೇನಂದೆ, ಹಂಗಾದ್ರೆ ಮಾತಾಡೋದೇ ಬೇಡ ಬಿಡು, ನಂದು ಒಪಿನಿಯನ್ ಹೇಳು. ಹಂಗಾದ್ರೆ ಮಾತಾಡೋದೇ ಬೇಡ ಬಿಡು, ಮಾತಾಡಿದ್ರೆ ತಾನೇ ಇದೆಲ್ಲ ಪ್ರಾಬ್ಲಮ್ ಆಗೋದು. ನೀನು ನನ್ನನ್ನು ರೇಗಿಸೋದು ನಂಗೆ ಪರ್ಸ್ನಲಿ ಏನೂ ಎಫೆಕ್ಟ್ ಆಗ್ತಿಲ್ಲ, ನಂಗೆ ಏನೂ ಪ್ರಾಬ್ಲಮ್ ಇಲ್ಲ. 1 ನಿಮಿಷ ಕೇಳಿಸ್ಕೊ. ಈ ಥರ ನೀನು ಆರೋಗ್ಯನ್ಸ್ ಆಗಿ ನನಗೆ ಮಾತಾಡೋದು ಸ್ಟಾಪ್ ಮಾಡಿಬಿಡ. ಆಯ್ತು, ನೀನು ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂದರೆ ರೇಗಿಸ್ಬೇಡ. ಹೇಳೇ ಇಲ್ಲ, ರೇಗಿಸ್ಬಾರ್ದ ಅಂತ ಹೇಳೇ ಇಲ್ಲ. ನನ್ನ ಪ್ರಕಾರ ನೀನು ಹಿಂಗೆ ಇದೇ ಟೋನಲ್ಲಿ ಹೇಳಿದ್ದು. ನನ್ನ ಪ್ರಕಾರ ಇದನ್ನು ರೇಗಿಸಿ ಸ್ಟಾಪ್ ಮಾಡಿದ್ರೆ ಮೋಸ್ಟ್ಲಿ ಅವ್ರಿಗೆ ಒಪಿನಿಯನ್ ಚೇಂಜ್ ಆಗ್ಬೋದು. ಬೇರೆ ಏನು ಹೇಳ್ತಾರೆ ನೋಡೋಣ, ಬೇರೆ ಏನು ಹೇಳ್ತಾರೆ ನೋಡೋಣ ಅಂತಲೇ ಹೇಳಿದ್ದು ನೀನು. ಸರಿ ಆಯ್ತು, ನಾನು ಹಂಗೆ ಹೇಳಿದ್ದೀನಿ. ಮಾತು ಬಿಡು ಅಂತ ಹೇಳಿಲ್ವಲ್ಲ, ನೀನು ಯಾಕೆ ಮಾತು ಬಿಟ್ಟಿದ್ದು? ಮಾತಾಡೋರು ಅಂತ ರೇಗಿಸಿದ್ರು ನನಗೇನು ಮಾತಾಡೋಕ್ಕೆ ಬರಲ್ಲ. ಈಗ ಏನೋ ಮಾತಾಡ್ತಾ ಇರ್ತೀವಿ, ಅಪ್ಪಿ ಏನೋ ರೇಗಿಸ್ಬಿಟ್ಟೆ, ಅವಾಗ ಪಾಪ ನಿನ್ನ ಮನ್ಸಿಗೆ ಬೇಜಾರ ಬರೋದಲ್ವಾ? ಯಾಕಂದ್ರೆ ಪಾಪ ನೀನು ಹೇಳಿರ್ತೀನಿ. ನೀನು ಇವಾಗ ನನ್ನ ಕಡೆ ತಿರ್ಗ್ಸಕ್ ಬರಬೇಡ. ಫಸ್ಟ್ ಆಫ್ ಆಲ್ ಮಾತು ಬಿಡೋ ಕಾನ್ಸೆಪ್ಟ್ ತಂದಿದ್ದೆ ನೀನು. ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ಅಂದಿಲ್ಲ. ಇಲ್ಲಿ ಎಷ್ಟು ಜನ ಬಂದ್ಬಿಟ್ಟು ಗಿಲ್ಲಿ ನಂಗೆ ರೇಗಿಸ್ಬೇಡ ಅವರೆಲ್ಲ ಹೇಳ್ದಾಗ ನಿಂಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿಲ್ಲ. ನಾನೇನೋ ಬಂದ್ಬಿಟ್ಟು ಗಿಲ್ಲಿ ನಾನು ರೇಗಿಸ್ಬೇಡ ಅಂದ ತಕ್ಷಣ ನಿಂಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ಬಿಡ್ತು. ನಮ್ಮ ಜೊತೆಲಿದ್ದವರು, ನಂಬಿದವರು, ನಾನು ನಂಬಿದವರು ಹಂಗಂದಾಗ ನನಗೆ ಬಂದೇ ಬರ್ತದೆ. ಈಗ ಊರವರೆಲ್ಲ ಬೈದ್ಕು, ಮನೆಯವ್ರು ಬೈದ್ಕು ಒಂದು ಇದಿರ್ತದೆ ಗೊತ್ತಾ ಡಿಫ್ರೆನ್ಸು. ನನಗೆ ಫಸ್ಟ್ ಆಫ್ ಆಲ್ ಬೇರೆಯವ್ರಿಗೆ ಗೊತ್ತಾಗೋದು ಇಷ್ಟ ಇರಲಿಲ್ಲ.
ಹಂಗಾರೆ ಗೊತ್ತೇ ಆಗೋದಿಲ್ವಾ ಏನು ಇಲ್ಲೆಲ್ಲ ಪಕ್ಕದ ಮನೆ ದೂರ ಪಕ್ಕ ಏರಿಯಾದವ್ರು ಅವರು ನಾನು ಮ್ಯಾನೇಜ್ ಮಾಡಿದ್ದೆ, ನನಗೆ ಬರಲ್ಲ ಇಲ್ಲಿ ಒಳಗೆ ನೋವಿಟ್ಕೊಂಡು ಆಚೆ ನಗುತ್ತಾ ಇರೋದು ನನಗೆ ಬರಲ್ಲ. ನೋಡಿದೀನಿ. ಸರಿಯಾ ಕುತ್ಕೋ, ನೀನೇ ಕಡ್ಕೊಂಡು ಬಂದ್ಬಿಟ್ಟು ಅವು ಯಾಕೆ ಸಪ್ಕಿದ್ಯಾ, ಏನಾಯ್ತು? ಅದಕ್ಕೆ ಬೇರೆ ರೀಸನ್ ಕೊಡ್ಬೇಕು. ಏನಿಲ್ಲ ಕಣ, ಸ್ವಲ್ಪ ತಲೆನೋವು ಒಂದಿರು ಮುಗಿದೋಗುದು. ದಡ್ಡಿನಪ್ಪ ನಾನು, ಗೊತ್ತು ಅದು. ಏನ್ ಮಾಡ್ಲಿ, ಅಷ್ಟು ತಲೆ ಓಡಿಸ್ಲಿಲ್ಲ ನಾನು. ಆಮೇಲೆ ನಿನಗೇನು ತಲೆಯಲ್ಲಿ ಬುದ್ಧಿ ಇಲ್ವಾ? ಸೆಲ್ಫ್ ಕಾನ್ಫಿಡೆನ್ಸ್ ತೋರ್ಸ್ಕೊಳಕ್ ನಾಮಿನೇಷನ್ ಬೇಕಾ ನಿನಗೆ? ಇಲ್ಲ, ಏನೋ ಮಾಡಕ್ ಹೋದೆ ಗಿಲ್ಲಿ, ಅದು ಬೇರೆ ತರ ಆಗುತ್ತೆ. ನಂಗೆ ಗೊತ್ತಾಯ್ತು ನಿನ್ ಇಂಟೆನ್ಷನ್ ಅರ್ಥ ಆಯ್ತು, ನಿನ್ ರೀಸನು ಅರ್ಥ ಆಯ್ತು, ನಿನ್ ಇಂಟೆನ್ಷನ್ ಓಕೆ. ನಾನು ಹೇಳ ನಿನ್ ತಲೆಯಲ್ಲಿ ಏನಿತ್ತು ಅಂತ. ನಾನು ವೀಕ್ ಕ್ಯಾಂಡಿಡೇಟ್ ಅಂದ್ಬಿಟ್ಟು ಅವ್ರು ನಾಮಿನೇಟ್ ಆಗಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ನಿನಗೆ ನಾನು ಸ್ಟ್ರಾಂಗ್ ಇದ್ದೀನಿ ಅನ್ನೋ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ, ನಾನು ಆಗ್ತೀನಿ ಅಂತಂದೆ. ಅದನ್ನ ನೀನು ಆ ಥರ ತೋರಿಸ್ಕೋಬೇಕಂತಿಲ್ಲ ಗಿಲ್ಲಿ. ನೀನು ಆ ಥರ ಜನಕ್ಕೆ ಪೋಟ್ರೆ ಮಾಡಬೇಕು ಅಂತಿಲ್ಲ. ರಿವರ್ಸ್ ಆಯ್ತು, ಏನು ಮಾಡ್ತೀಯಾ? ನನ್ನ ಇಂಟೆನ್ಷನ್, ನಾನು ಏನು ಹೇಳ್ಬೇಕಾಗಿತ್ತು ಅದೆಲ್ಲ ಹೇಳಾಯ್ತು, ನಿನಗೆ ಕನ್ವೇನೂ ಆಗಿದೆ. ಈಗ ಪರ್ಮನೆಂಟ್ ಆಗಿ ಮಾತಾಡ್ಬೇಡ ಅನ್ನೋದು ನಿನ್ನ ಇಂಟೆನ್ಷನ್ ಹೇಳ್ಬೇಕಿತ್ತು, ಹೇಳಿದೆ. ಸರಿ ಹೊರಡು. ನಾನು ಈಗ ಈಗಲೂ ಕೇಳ್ತೀನಿ ಫೈನಲ್, ಮಾತಾಡ್ಲ ಬೇಡ. ರೇಕ್ಸ್ ಬೇಡ ಅನ್ನಂಗಿಲ್ಲ. ಮಾತಾಡು ಮಾತಾಡು, ರೇಗಿಸ್ಬೇಡ, ರೇಗಿಸ್ದೆ ಮಾತಾಡಿ ತೋರ್ಸು ನಂಗೆ, ಆಮೇಲೆ ಮಾತಾಡ್ತೀನಿ, ಆಮೇಲೆ ಡಿಸೈಡ್ ಮಾಡ್ತೀನಿ. ನಂಗೆ ಅವೆಲ್ಲ ನೀನು ಹೇಳಬೇಡ, ನಾನು ಮಾತಾಡೋದು ಅಷ್ಟೇ. ಸಂಜೆ 5:55. ಟಾಸ್ಕ್ ಆಡಿಲ್ಲ, ಕೆಲಸ ಮಾಡಲ್ಲ ಅಂತಾನೆ ಹೇಳ್ತಾರೆ. ಹೌದು, ಈ ವಾರ ಟಾಸ್ಕ್ ಅಂತ ಹೇಳಿದವ್ರು ನಿಮ್ಗೆ. ಯಾರಿಗೆ ಟಾಸ್ಕ್ ಇತ್ತು? ಯಾರಿಗೂ ಟಾಸ್ಕ್ ಇರಲ್ಲ. ಯಾರು ಎಲ್ಲರೂ ಸೈಲೆಂಟ್ ಆಗಿದ್ದು, ಎಲ್ಲರೂ ಸೈಲೆಂಟ್ ಆಗಿದ್ದು. ಹೌದು, ಮತ್ತೆ ನಾನೇ ಟಾಸ್ಕ್ ಆಡಿಲ್ಲ ಅಂತ ಹೆಂಗೆ ಹೇಳ್ಬಿಟ್ಟು ನೀನ್ ಕಣ್ ಮುಂದೆನೆ ಒಂದು ಟಾಸ್ಕ್ ಆಡಿದ್ನಲ್ಲ ನಾನು. ಆಯ್ತು ಸರ್, ಈಗ ಆಡಿದ್ರೆ ಜಸ್ಟ್ ಅದನ್ನ. ಮತ್ತೆ ಟಾಸ್ಕ್ ಅಲ್ವಾ ನನಗೆ? ಮತ್ತೆ ಅದು ಮುಂಚೆ ಇವ್ರು ಆಡೋದ, ಇನ್ನು ಯಾವ ಟಾಸ್ಕ್ ಇತ್ತು? ನಾ ಒಂದು ವಾರ ತೆಗೆದನ್ ಸರ್. ಯಾವ ಟಾಸ್ಕ್ ಇತ್ತು? ನಾ ಒಂದು ವಾರ ಹೇಳಿ ಸರ್. ಯಾವ ಟಾಸ್ಕ್ ಇತ್ತು ಹೇಳಿ? ಈ ವಾರದಲ್ರಿ ಯಾವ ಟಾಸ್ಕ್ ಇತ್ತು? ಯಾವ ಟಾಸ್ಕ್ ಇತ್ತು? ಯಾರವ್ರದ್ದು ಈಗ ಜಸ್ಟ್ ಆಡಿದ್ರು ಒಂದು ಟಾಸ್ಕ್. 2 ದಿವಸ ಟಾಸ್ಕ್ ಕೊಡ್ರಿ, ಟಾಸ್ಕ್ ಆಡಿಲ್ಲ. ನಂಗೆ ಹರ್ಟ್ ಆಗಿದೆ ಅಲ್ಲಿ ಗೊತ್ತಾ, ರಾಶಿ ವಿಷಯದಲ್ಲಿ ಹಾನೆಸ್ಟಾಗಿ ಹೇಳ್ತೀನಿ. ತುಂಬ ಕನ್ಸಿಡರ್ ಮಾಡಿದ್ದೆ ಫ್ರೆಂಡು ಅಂತ, ಮಾಡಿದ್ದೆ. ತುಂಬ ಶ್ಯಾಡೋ ಆಗ್ತಿದೆ. ನಾನು ಆಗಕ್ಕೆ ಚಾನ್ಸೇ ಇಲ್ಲ. ಕೇಳಿಸ್ಕೊ ಆಯಿತು, ನಿಂಗೆ ಅನ್ಸಿದ್ರೆ ಓಕೆ. ಅವಳು 3 ಹೊತ್ತು ಕರಿತಾ ಇದ್ಲು, ಬಾರಿಷ ಬಾರಿಷ ಬಾರಿಷ. ನಂಗೆ ಅವಾಗ ಸ್ಟಾರ್ಟ್ ಆಯಿತು, ಇವಳು ಟೈಮ್ ಪಾಸ್ ಮಾಡ್ಕೊಳಕ್ಕೆ ನನ್ನ ಕರಿತವಳ ಅಥವಾ ಇವಳ ಜೊತೆ ಯಾರೂ ಇಲ್ಲ ಅನ್ನೋದಕ್ಕೆ ನಾನು ಕರಿತಾ ಇದ್ದೆ. ನಂಗೆ ಯಾವಾಗ ಜೆನ್ಯೂನಾಗಿ ಹರ್ಟ್ ಆಗಿದ್ದು ನಾನು ಹೇಳಲ್ಲ. ಬಿಟ್ಟಿದ್ದು ನಾನು ಅವಳನ್ನ ಕಟ್ ಮಾಡಿ ನಾನು ಇಂಡಿವಿಜುವಲಾಗಿ ಕಾಣಿಸ್ಕೊಂಡಿತ್ತು, ಅಥವಾ ಎಲ್ಲೋ ರಾಶಿ ನನ್ನ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿದ್ದು, ಡ್ರಾಪ್ ಮಾಡಿದ್ದು. ಸೂರಜ್ ಜೊತೆ ಯಾವಾಗ ಕನೆಕ್ಷನ್ ಆಯಿತು, ಅದು ತಿರುಗೂ ನೋಡಲಿಲ್ಲ ನಾನು. ಅಡುಗೆ ಯಾಕೆ ಮಾಡ್ಬೇಕು? ಮತ್ತೆ ಅದನ್ನ ನೀವು ಕನ್ಸಿಡರ್ ಮಾಡಲ್ಲ ಅಂದ್ರೆ ಅಡುಗೆ ಯಾಕೆ ಮಾಡ್ಬೇಕು? ನಿಮ್ಮ ಇಷ್ಟ ಸರ್ ಅದ. ನನ್ನ ಇಷ್ಟ, ನೀವು ಮಾಡ್ರಿ ಬೇಕಾರೆ ಬಿಡ್ರಿ. 2 ವಾರದಿಂದ ಮಾತಾಡ್ಕೊಂಡು ಕೂತಿದ್ದೆ. ನನಗೆ ಯಾವ ರೀಸನ್ ಕೊಟ್ಟರೆ ಸರ್ ನೀವು ಅದನ್ನ? ನನಗೆ ಯಾಕೆ ಕಾಣಿಸಲ್ಲ, ಮಾತಾಡಿಲ್ಲ ಅಂತ ಹೇಳ್ಸಿದ, ಮಾಳು ಕಾಣಿಸಲ್ಲ ಅಂತ ಹೇಳ್ಸಿದ, ಮಾಳು ಬಿಗ್ ಬಾಸ್ ಮನೆ ಅರ್ಥನ ಆಗಿಲ್ಲ, ಅದನ್ನೇ ಕೊಟ್ಟೆ. 108 ರೀಸನ್ ಕೊಟ್ಟರೆ ನನಗೆ ಯಾಕೆ ಕೊಟ್ಟರೆ ಸರ್ ನೀವು? ನಾ ಇದ್ರಿಕಿಲ್ಲ ಸರ್, ನಾ ಮಾತಾಡಿಲ್ಲ ಸರ್, ಕರೆಕ್ಟ್ ಇರಲಿಲ್ಲ. ನಾನು ಹೇಳಿದ್ ನಾ ಮಾಡಕ್ಕೆ ನನಗೆ ಅನ್ಸಿದ್ದು ನನಗೆ ಕಷ್ಟ ಸರ್, ನಿಮಗೆ ಅನ್ಸಿದ್ದು ನಿಮ್ಗೆ ಅದು ಮನೆ ಕಷ್ಟ ಇದ್ರೆ ನನಗೂ ನಾನು ಮಾಡಿದ್ಕೆ ನೀನು ಮಾಡಿದ್ಯಾ ಅಷ್ಟೇ. ಆಯ್ತು ಬಿಡು, ನೀವು ಅಂತ ತಿಳ್ಕೊಂಡು ನಾ ಏನು ಮಾಡಕ್ಕೆ ಬರೋದು ಸರ್? ಅದೇ ಹೇಳ್ತಾ ಇರೋದು. ಓಕೆ ಸರ್. ಸಂಜೆ 6:35. ಏನೋ ಟಾಸ್ಕ್ ಇದೆ ಕಾವ್ಯ ಅವರೇ, ನೀವು ಆಡ್ತೀರಾ ನಾನು ಆಡ್ಲಾ? ಸರಿ, ನಾನು ಆಡ್ಲಾ ಕಾವ್ಯ ಅವರೇ? ಸರಿ. ನಾಮಿನೇಷನ್ ಬರುತ್ತೆ, ಅವಾಗ ನೀವು ನನ್ನ ಇದು ಮಾಡ್ತೀರಾ, ಏನು ಗಿಲ್ಲಿ ಅವ್ರನ್ನ ನಾಮಿನೇಷನ್ ಮಾಡ್ತೀರಾ. ಯಾಕೆ ಕಾವ್ಯ ಅವರೇ? ಇಲ್ಲ ಗಿಲ್ಲಿ ಹಂಗೆ ಹಿಂಗೆ ಅಂತ ಏನು ಹೇಳ್ತೀರಾ, ಅದಕ್ಕೆ ಸರಿ ಕಾವ್ಯ ಅವ್ರು ಆಯಿತು, ಹಂಗಲ್ಲ ಕಾವ್ಯ ಅವರು, ಹಿಂಗಲ್ಲ ಕಾವ್ಯ. ಅಲ್ಲೊಂದು ಸಲ ಮಾತಾಡ್ಬೋದು. ಇನ್ನೆಲ್ಲಿ ಮಾತಾಡ್ತೀನಿ, ಕಳಪೆ ಕೊಡಬೇಕಾದ್ರೆ ನಾನು ಮಾತಾಡೋದೇನು ಅವಶ್ಯಕತೆ ಇಲ್ಲ. ಸರಿಯಾ? ಅದು ಬಿಟ್ಟು ಇನ್ನೇನು ಅಷ್ಟೇ ತಾನೇ? ಸರಿ, ಮಾತಾಡ್ತೀನಿ, ಪಕ್ಕ ಮಾತಾಡ್ತೀನಿ. ಸತ್ಯ ಅವ್ರು ಮಾತಾಡ್ತೀನಿ ಕಾವ್ಯ ಅವ್ರು ಅಂತ ಹೇಳಿದ್ರೆ ತಾನೆ? ಓಕೆ ಗಿಲ್ಲಿ ನಟ ಅವರೇ, ಸರಿ ಆಯಿತು. ಮತ್ತೆ ಕಾವ್ಯ ಅವರೇ ಇನ್ನೇ ಸಮಾಚಾರ? ಏನಿಲ್ಲ. ಯಾಕ್ರಿ ನೀವು ಬರೀ ನಾಮಿನೇಷನಲ್ಲಿ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳುವಾಗ ಅಷ್ಟೇ ತಾನೇ ನೀವು ಮಾತಾಡೋದು? ಸಮಾಚಾರದ ಬಗ್ಗೆ ಕೇಳ್ತಿದ್ದೀರಾ? ಸಮಾಚಾರ ಕೇಳಬೇಡಿ ಬಿಡಿ. ಅದೇ ಈಗ ನಾನು ಕಂಟೆಸ್ಟೆಂಟ್ ಆಗಿರೋದ್ರಿಂದ ಕೇಳಬೇಕು, ಏನು ಸಮಾಚಾರ, ಏನು ಸಮಾಚಾರ. ನೆಕ್ಸ್ಟ್ ಟಾಸ್ಕ್ ಇರುತ್ತೆ. ಹೌದಾ ಕಾವ್ಯ ಅವ್ರ? ಗೊತ್ತೇನಿಲ್ಲ, ನಾನು ಹೊಸ್ದಾಗಿ ವೈಟ್ ಕಾರ್ಡ್ ಎಂಟ್ರಿ 50 ಆದ್ಮೇಲೆ ಬಂದಿರೋನಲ್ವಾ, ನಂಗೆ ಗೊತ್ತಿಲ್ಲ ಕಾವ್ಯ ಅವ್ರ ಅದೆಲ್ಲ. ನೀವು ಹೇಳಿದ್ರು ಗೊತ್ತಾಯ್ತದೆ. ಏನು ಈಗ ನೀನೇ ತಾನೆ ಮಾತಾಡು ಅಂತ ಹೇಳಿದ್ದು? ಸರಿ ಮಾತಾಡ್ತೀನಿ, ಇಷ್ಟು ಮಾತಾಡೋ ಸಾಕಲ್ವ, ಇನ್ನೇನು ಸಮಸ್ಯೆ ಏನಿಲ್ಲ ತಾನೆ? ನಿಮ್ಮ ಇಷ್ಟ ಗಿಲ್ಲಿ ನಟ ಅವರೇ. ಕಾವು ಗುಡ್ ಮಾರ್ನಿಂಗ್ ಅಂತ ಒಂದು ಮಾತು ಹೇಳ್ಬೇಕು ಅಂತ ಈ ಮನಸ್ಸು ಎಷ್ಟು ತುಡಿತಾ ಇತ್ತು ಅಂತ ನಾನು ಹೇಳ್ದಿನ ನನಗೆ ಗೊತ್ತು ಕಾವ್ಯ ಅವರೇ, ನಿಮಗೆ ಗೊತ್ತಿಲ್ಲ. ಏನಿಲ್ಲ ಗಿಲ್ಲಿ ನಟ ಅವರೇ, ಮಿಸ್ ನೀವು ಆರಾಮಾಗಿ ರಗೋಣ ರಕ್ಷಿತಾ ಅನ್ಕೊಂಡಿದ್ದು ನಾವು ನೋಡಿದ್ವಿ ಗಿಲ್ಲಿ ನಟ ಅವರೇ. ಇಲ್ಲಿ ನೋಡಿ ಕಾವ್ಯ ಅವರೇ, ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಜೊತೆಲಿ ಮನಸ್ತಾಪ ಆದಮೇಲೆ ಇಲ್ಲ ಮಾತು ಬಿಟ್ಟ ಮೇಲೆ ಕಾವ್ಯ ಅವರೇ, ನಾನು ಏನಾದ್ರೂ ಸಪ್ಪು ಕೂತ್ಕೊಂಡು ಒಂದು ಕಡೆ
ರಾಶಿ ಅಭಿ ಮಾತಾಡ್ತಿದ್ದು ಎಷ್ಟೊಂದು ಜನಕ್ಕೆ ಇದೇ ಹೊಸ ಸ್ಟ್ರಾಟಜಿ. ಎಷ್ಟೊಂದು ಜನಕ್ಕೆ ಇಷ್ಟ ಆಗ್ತಿಲ್ಲ. ಎಸ್ ಯಾ ಓಕೆ ನೆಕ್ಸ್ಟ್ ನಮಗೆ ಗೊತ್ತನ್ಸುತ್ತಿದೆ ಆನ್ಸರ್. ಜಾನ್ವಿ ಅಶ್ವಿನಿ ಮ್ಯಾಮ್ ಇವಾಗಲೂ ಮಾತಾಡ್ಕೊಂಡ್ರೆ ಎಲ್ಲ ಡ್ರಾಮಾ ಕ್ರಿಯೇಟ್ ಮಾಡ್ತಿದ್ದಾರೆ. ನಾನೇ ಹೇಳ್ತೀನಿ ಎಸ್. ಧ್ರುವ್ ಒಬ್ಬನೇ ಇರಬೇಕು ಅಂತ ಹೇಳ್ತಾನೆ, ಬಟ್ ಯಾರೋ ಒಬ್ರು ಬೇಕು ಅವನ ಜೊತೆಲಿ ಇರೋಕ್ಕೆ. ಎಸ್ ಎಸ್ ಯಾ ಗಿಲ್ಲಿ ಈಸ್ ಲೈಕ್ ಪ್ಲೇಯಿಂಗ್ ಕಂಪ್ಲೀಟ್ಲಿ ಲೈಕ್ ಫೇಕ್ ಈ ಮನೆಯಲ್ಲಿ. ನೋ ಅಂತ್ಯ ಅವನು ಅಲ್ದಿರೋದನ್ನ ಇಲ್ಲಿದ್ದಾನೆ ಅಲ್ಲ. ಓಕೆ, ಕಾವ್ಯ ಆ್ಯಂಡ್ ಸ್ಪಂದನ ಲೈಕ್ ಬೀಯಿಂಗ್ ವೆರಿ ಕ್ಯಾಲ್ಕುಲೇಟಿವ್. ಯಾರ ಜೊತೆ ಮಾತಾಡಬೇಕು, ಇಬ್ಬರ ಹೆಸರು ಬಂದರೆ ಹಿಂಗಿರುತ್ತೆ ಆನ್ಸರು. ಒಬ್ಬರ ಹೆಸರು ಇಬ್ರು ಜೊತೆಲಿರ್ತಾರೆ ಅಲ್ವಾ? ಸೊ ಹೇಳು. ನಾನು ಎಲ್ಲರ ಜೊತೆನೂ ಗುಡ್ ಬುಕ್ಸಲ್ಲಿದ್ದಾನೆ. ಹಾಳು ಅಣ್ಣ ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದಲ್ಲೋ ಮಾಡ್ತಾರೋ, ಒಟ್ಟಿನಲ್ಲಿ ತಪ್ಪು ಮಾಡ್ತಾ ಇದ್ದಾರೆ. ಅಲ್ಲಲ್ಲಲ್ಲಲ್ಲ ತಪ್ಪು ಮಾಡ್ತಿದ್ದಾರೆ. ಎಸ್, ನನಗೆಲ್ಲ ಗೊತ್ತು. ಗೇಮ್ ಯಾರ್ಯಾರು ಮ್ಯಾನಿಪುಲೇಟ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಎಲ್ಲ ಗೊತ್ತು. ಆದ್ರೂ ಎಲ್ಲ ತಿಳುವಳಿಕೆ ಇದ್ರು ಒಂದು ಪಾಯಿಂಟಲ್ಲಿ ಏನೋ ಒಂದು ಅನ್ಸುತ್ತಲ್ಲ ಗಿಲ್ಲಿ ನಟ ಅವ್ರೆ, ಅದನ್ನ ಬಂದು ನಿಮ್ಮ ಹತ್ರ ಹೇಳ್ಕೊತೀವಲ್ಲ ಗಿಲ್ಲಿ ನಟ ಅವ್ರೆ. ನಾನೇನು ಬ್ಯಾಡ ಅಂದಿಲ್ವಲ್ಲ ಕಾವ್ಯ ಅವರೇ. ಅದನ್ನ ನೀವು ಇವತ್ತೇನು ಎಕ್ಸ್ಪ್ಲೇನ್ ಮಾಡಿದ್ರಿ ಅದನ್ನ ಅವತ್ತೇ ನನಗೆ ಎಕ್ಸ್ಪ್ಲೇನ್ ಮಾಡಿದಿದ್ರೆ ಮೇ ಬಿ ನನಗೆ ಕರೆಕ್ಟ್ ಅಂದ್ಬಿಟ್ಟು ನನ್ನ ಮೈಂಡ್ ಮತ್ತೆ ಓಕೆ ಬ್ಯಾಕ್ ಟು ಟ್ರ್ಯಾಕ್ ಆಗ್ತಿತ್ತಲ್ಲ ಗಿಲ್ಲಿ ನಟ ಅವರೇ. ಅಷ್ಟು ನಾನು ಹೇಳಿ ನಿನಗೆ ಅರ್ಥ ಮಾಡಿಸೋಷ್ಟು ನೀವು ದಡ್ಡಿ ಅಂತ ಗೊತ್ತಿರಲಿಲ್ಲ ಕಾವ್ಯ ಅವರೇ. ನನಗೆ ಇನ್ಮೇಲೆ ಮೋಸ್ಟ್ಲಿ ಎಲ್ಲ ಹೇಳಿ ಅರ್ಥ ಮಾಡಬೇಕು ಅನಿಸುತ್ತೆ ಕಾವ್ಯ ಅವರೇ. ನಾನು ನಿಮ್ಮನ್ನ ಬುದ್ಧಿವಂತೆ ಅನ್ಕೊಂಡಿದ್ದೆ, ಇಷ್ಟು ದಡ್ಡಿ ಅಂತ ನನಗೆ ಗೊತ್ತಿಲ್ಲಲ್ಲ ಕಾವ್ಯ ಅವರೇ. ಆಯ್ತು ಬಿಡಿ ಗಿಲ್ಲಿ ನಟ. ರಾತ್ರಿ 8:05. ನಿನ್ನೆ ರಾತ್ರಿ ಸ್ವಿಮ್ಮಿಂಗ್ ಪೂಲ್ ದಾಟಂಗೆ ನೀನೇ ಅಭಿದೆ ಮಡಿಕೆ ಹೊಡೆದಾಕಿದ್ದೆ, ಅವನು ಕುಂಕು ಸ್ಟೈಲಲ್ಲಿ ಹೊಡೆದಾಕಿದ್ದ. ಎಲ್ಲಿ ಇದು ಚೇಂಜ್ ಆಗಿದ್ದು ಮಾತುಕತೆದಲ್ಲ. ಮಾತುಕತೆದು ಏನು ಅದೇ ಹೇಳ್ತಿಲ್ವಾ ಕನೆಕ್ಷನ್ ಹೆಂಗೆ ಮಾಡಿದ್ರು ಅಂತ. ಅಂದರೆ ಕುತ್ಕೊಂಡು ಜಾನು ಅವರು ಎಲ್ಲರ ಹತ್ರನೂ ಒಳ್ಳೆಯವರಾಗಬೇಕು ಅಂದ್ಕೊಂಡು ನೆನೆ ಕುತ್ಕೊಂಡು ಮಾತಾಡಿದ್ರು. ಇವಾಗ ಅದಕ್ಕೆ ಸೇವ್ ಆಗಬೇಕು ಅಂತ ಅಂದ್ಕೊಂಡ್ರು. ಅದೆಲ್ಲ ನಮಗೂ ಹರ್ಟ್ ಆಗುತ್ತಲ್ವ ಸುದೀಪ್. ನೆನೆ ಏನಕ್ಕೆ ಗೊತ್ತಾ ನಾನು ಅಭಿದು ತೊಗೊಂಡಿದ್ದು? ಫಸ್ಟ್ ಆಫ್ ಆಲ್ ನಾನು ಇವತ್ತಿಗೂ ಅಭಿ ಹೇಳ್ದೆ, ಅಭಿ ನೆನೆ ನೈಟ್ ಬಂದು ಮಾತಾಡ್ಬೇಕಾದ್ರು ಹೇಳ್ದೆ, ನೀನು ಕಾಣಿಸ್ತಿಲ್ಲ ಮನೇಲಿ, ನೀನು ಆಡ್ತಾ ಇಲ್ಲ ಮನೇಲಿ. ಬಂದಿದ್ದೆ ನೀನು ರಿಸ್ಕಲ್ಲಿದ್ದೆ ಗೊತ್ತು. ನಾನು ಅಕಸ್ಮಾತ್ ಇಲ್ಲಿದ್ದು ಹಣೆ ಬರ ಚೆನ್ನಾಗಿದ್ದು ಏನೋ ಬೇರೆ ಟಾಸ್ಕ್ ಬಂದು ಬಟ್ ಅದನ್ನು ಕಟ್ ಮಾಡಿ ಕ್ಯಾಪ್ಟನ್ ಆಗೋದಿತ್ತ. ಏನೋ ಒಂದು ಹೆಂಗೂ ಹುಡುಗ ಹುಡುಗಿ ಇರೋದ್ರಿಂದ ನಿನಗೆ ಮತ್ತೆ ಬೆಟ್ಟ ಹೊರ ಕೆಲಸ ಕೊಡ್ತಾ ಇಲ್ಲ ಚೇಚೆ. ನಾನು ಇವತ್ತವರೆಗೂ ಇವಾಗವರೆಗೂ ಗೊತ್ತಿಲ್ಲ ಅದೇನಕ್ಕೋ ರಾಶಿ ಅಂತ ಬರುತ್ತೆ ನನಗೆ ರಾಶಿ. ನಾನು ಎಕ್ಸ್ಪ್ಲನೇಷನು ಕೊಡಲ್ಲ ಅವ್ರಿಗೆ, ನಾನು ಅಷ್ಟೇ ಹೇಳೋದು. ಸ್ಪಂದನಂಗೆ ಅವರೆಲ್ಲ ಕರೆಕ್ಟ್ ರೀಸನ್ಸ್ ಕೊಟ್ಬಿಟ್ಟಿದ್ರಲ್ಲ, ಅಭಿ ಕರೆಕ್ಟಾಗಿ ರೀಸನ್ಸ್ ಕೊಟ್ಬಿಟ್ರೆ ನಾನು ಓಕೆ ಅಂದ್ಬಿಡ್ತಿದ್ದೆ. ರಾತ್ರಿ 8:20. ಮನೆಯ ಸದಸ್ಯರಿಗೆ ಬಿಗ್ ಬಾಸ್ ಈ ವಾರದ 3ನೇ ಟಾಸ್ಕ್ ನೀಡುತ್ತಿದ್ದಾರೆ. ಅದುವೇ ಚಕ್ರವ್ಯೂಹ. ಈ ಟಾಸ್ಕ್ 2 ಹಂತಗಳಲ್ಲಿ ನಡೆಯಲಿದ್ದು, ಮೊದಲ ಹಂತದಲ್ಲಿ 2 ತಂಡದ ತಲಾ ಒಬ್ಬ ಪುರುಷ ಸದಸ್ಯ ಸ್ವಿಮ್ಮಿಂಗ್ ಪೂಲ್ ಒಳಗೆ ಹೋಗಿ ತಮ್ಮ ತಂಡಕ್ಕೆ ಮೀಸಲಿರುವ 3 ಟೈರ್ಗಳನ್ನು ಒಂದಾದ ನಂತರ ಒಂದರಂತೆ ತಂದು ತಮ್ಮ ತಂಡದ ವೇದಿಕೆಯಲ್ಲಿ ಇಡಬೇಕು. ನಿಯಮಾನುಸಾರ 3 ಟೈರ್ಗಳನ್ನು ತಂದು ವೇದಿಕೆಯಲ್ಲಿಡುವ ಮೊದಲ ತಂಡ ಈ ಹಂತವನ್ನು ಗೆದ್ದು 2ನೇ ಹಂತದಲ್ಲಿ ಒಂದು ಅಡ್ವಾಂಟೇಜ್ ಗಳಿಸುತ್ತದೆ. 2ನೇ ಹಂತದಲ್ಲಿ ಅಡ್ವಾಂಟೇಜ್ ಪಡೆದ ತಂಡ ತನ್ನ ಆಟವನ್ನು ಎದುರಾಳಿ ತಂಡಕ್ಕಿಂತ 5 ಸೆಕೆಂಡ್ಗಳ ಮೊದಲು ಶುರು ಮಾಡಬೇಕು. 2ನೇ ಹಂತದಲ್ಲಿ ಪ್ರತಿ ತಂಡದ ತಲಾ 2 ಮಹಿಳಾ ಸದಸ್ಯರು ಒಬ್ಬರ ನಂತರ ಒಬ್ಬರಂತೆ ತಮ್ಮ ತಂಡಕ್ಕೆ ಮೀಸಲಿರುವ 3 ಟೈರ್ಗಳನ್ನು ಸರದಿಯಲ್ಲಿ ತೆಗೆದುಕೊಂಡು ಗಾರ್ಡನ್ ಏರಿಯಾದಲ್ಲಿರುವ 9 ಚೌಕಗಳ ಪೈಕಿ ತಮ್ಮ ಆಯ್ಕೆಯ 1 ಚೌಕಗಳ ಒಳಗೆ ಇಡಬೇಕು. ನಂತರ ಸರದಿಯಲ್ಲಿ ಆಡುತ್ತಾ ತಮ್ಮ ತಂಡದ ಟೈರ್ಗಳನ್ನು ಚೌಕದಿಂದ ಚೌಕಕ್ಕೆ ವರ್ಗಾಯಿಸುತ್ತಾ 3 ಟೈರ್ಗಳನ್ನು ಚೌಕದಲ್ಲಿ ಅಡ್ಡಲಾಗಿ ಅಥವಾ ನೇರವಾಗಿ ಅಥವಾ ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ಒಂದೇ ಸಾಲಿನಲ್ಲಿ ಬರುವಂತೆ ಟಿಕ್ ಟ್ಯಾಕ್ ಟೋ ಮಾದರಿಯಲ್ಲಿ ಜೋಡಿಸುವ ಮೊದಲ ತಂಡ ಈ ಟಾಸ್ಕ್ ಗೆಲ್ಲುತ್ತದೆ. ಚಕ್ರವ್ಯೂಹ ಟಾಸ್ಕ್ ಈ ವಾರದ ಸರಣಿಯಲ್ಲಿ ಕಡೆಯ ಟಾಸ್ಕ್ ಆಗಲಿದೆ. ಹಾಗಾಗಿ ಇದರ ಪ್ರಾಮುಖ್ಯತೆ ಎಲ್ಲರಿಗೂ ತಿಳಿದಿದೆ ಎಂದು ಬಿಗ್ ಬಾಸ್ ಭಾವಿಸುತ್ತಾರೆ.
ರಾತ್ರಿ 8:45. ಇವಾಗ ಯಾರು ಆಡಕ್ಕೆ ಹೋಗೋಣ? ಐ ಆಮ್ ರೆಡಿ. ನಾವಿಬ್ರು ಅಣ್ಣ. ಅಡ್ವಾಂಟೇಜ್ ಯಾವುದು? ಸ್ವಿಮ್ಮಿಂಗ್ ವಾಕಿಂಗ್ ಫಾಸ್ಟ್ ಆಗಿ ಯಾವುದು? ಸ್ವಿಮ್ಮಿಂಗ್ 200% ಸ್ವಿಮ್ಮಿಂಗ್ ಬರುತ್ತಾನೆ ಅದಕ್ಕೆ ಕೇಳ್ತಾ ಬಂದ್ರೆ ಹೋಗು. ಈಜಾಗಿ ಬರಲ್ಲ 200% ಸ್ವಿಮ್ಮಿಂಗ್. ದಿಸ್ ಟೈಮ್ ನಾನು ಹೋಗ್ತೀನಿ ಆಡ್ಲಿಕ್ಕೆ. ಅಷ್ಟು ಭಾರ ಟೈರ್ ಆಗಲ್ಲ. ಒಂದೊಂದು ಅಲ್ವಾ? ಅದೇನು ಅಷ್ಟು ಕಡಿಮೆ ಇಲ್ಲ. ಭಾರ ಇದೆ, ಭಾರ ನೀರಲ್ಲಿ ನೀರಲ್ಲಿ ದೊಡ್ಡ ಟೈರ್ ಅಪ್ಪಿ ಅದು. ನೀವೀಗೆ ಮಾಡಿದ್ದೀರಾ? ಇಲ್ಲ, ಬಟ್ ಬಟ್ ಒನ್ ಥಿಂಗ್, ನಾನು ಆಟ ಆ್ಯಕ್ಚುಲಿ ಆಡಬೇಕು ಅಂದರೆ ತುಂಬಿಕೊಂಡಿರುತ್ತೆ ಅರ್ಧ. ಸುಮ್ಮನೆ ಆಟ ಆಡಿದ್ರೆ ಮತ್ತೆ ಏನು ಇದು ಆಗುತ್ತೆ ಅನ್ನಂಗಿದ್ರೆ ಹೋಗಿ ಆಟ ಆಡೋಣ. ಆಲ್ರೆಡಿ 2 ಸಲ ತಪ್ಪಾಗಿದೆ, ಮತ್ತೆ ಅದು ತಪ್ಪಾಗುತ್ತೆ ಅಂದರೆ ನಾವು ಆಟ ಆಡಿನೂ ಏನೂ ಪ್ರಯೋಜನ ಇಲ್ಲ. ಬಟ್ಟೆ ಚೇಂಜ್ ಮಾಡ್ಕೊಂಬತ್ತೇನೆ 200%. ಇನ್ನೊಂದ್ಸರಿ ಕೇಳ್ತಾವನೆ 200%. ಈಜಾಗಿ ಬರ್ತದಾ? ಬರಲ್ಲ, ಸುಮ್ಮನೆ ಟಚ್ ಹಾಕು. ಇಲ್ಲ ಈಜು ಬರ್ತದೆ, ಬಟ್ ಟೈರ್ ತರೋದು ಕಷ್ಟ ನನಗೆ. ಟೈರ್ ದಪ್ಪ ಟೈರ್ ಎಲ್ಲ ಈತೀನಿ, ಪಕ್ಕ ಈಜು ಹೊಡಿತೀನಿ ನಾನು. ಟೈರ್ ತಗೊಬರೋದಂದ್ರೆ ನನಗೆ ಸ್ಟ್ರೆಂತ್ ಆಗಲ್ಲ ಅಷ್ಟೇ. ಯಾರೇ ಆಟ ಆಡಲಿ, ನೀವು ಆಟ ಆಡಲಿ, ಇವ್ರು ಆಟ ಆಡಲಿ, ನಾವು ಯಾರೇ ಆಟ ಆಡಿದ್ರು ಒಂದು ಬಹುಮತಕ್ಕೆ ನಾವು ಒಪ್ಪಂದಕ್ಕೆ ಬರ್ತೀವಿ ಅನ್ನೋದಾದರೆ ಅದಕ್ಕೆ ಒಪ್ಕೊಂಡು ನಾವು ಆಟ ಹೋಗೋದ್ರಲ್ಲಿರ್ಬೋದು, ಆ ಕಡೆ ಇನ್ನು ಬರೋದ್ರಲ್ಲಿ ನಂದೇ ಆಗಲ್ಲ. ಮೆಜಾರಿಟಿ ವೋಟ್ ಕೌಂಟ್ ಆಗುತ್ತೆ ಅನ್ನಂಗಿದ್ರೆ ಮಾತ್ರ ನಾವ್ ಹಿಡಿದು ಆಟ ಆಡ್ತಾರೆ. ಇಲ್ಲಾಂದ್ರೆ ಈ ಆಟನೇ ನಾವು ಆಡಕ್ ಹೋಗಲ್ಲ. ಯಾಕಂದ್ರೆ ಆಮೇಲೆ ಡಿಸಿಷನ್ ಏನೋ ಆಗುತ್ತೆ ಅಂದಾಗ ಅದು ಕಷ್ಟ ಆಗುತ್ತೆ. ಅವ್ರು ಓಡ್ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಅನ್ಕೋ ಇಲ್ಲಿ ಗ್ಯಾಪ್ ಇದೆ ಅಂದ್ಬಿಟ್ಟು ಇಲ್ಲೊಂದು ಸರ್ಕಲ್ ಹಾಕೋರು. ಅವ್ರ ಪ್ರಕಾರ ವಿನ್ ಆದ್ವಿ ಅಂತ. ನಾವು ಓಡ್ ಬರೋದು ಇಲ್ಲಿಂದ ಇಲ್ಲಿ ಹಾಕ್ಬೋದು, ಇಲ್ಲ ಇದು ತೆಗೆದು ಇಲ್ಲಿ ಹಾಕ್ಬೋದು. ಇಲ್ಲೂ ವಿನ್ ಆಗ್ಬೋದು, ಇಲ್ಲೂ ವಿನ್ ಆಗ್ಬೋದು. ಐ ಓಕೆ ಫಾರ್ ದ ಮೆಜಾರಿಟಿ. ಐ ಓಕೆ ಫಾರ್ ದ ಮೆಜಾರಿಟಿ. ಐ ಓಕೆ ಫಾರ್ ದ ಮೆಜಾರಿಟಿ. ಡಿಸಿಷನ್ ಚೇಂಜ್ ಆಗಬಾರದು. ಏನು ರಕ್ಷಿತಾ? ಓಕೆ, ಹೌದು. ಓ ಮೈ ಗಾಡ್, ಹೇಳ್ಕೊಡಕ್ಕೆ ಆಗ್ಬೇಕು ಅವ್ರಿಗೆ. ನೀನು ಈ ತಂತ್ರ ಕುತಂತ್ರ ಎಲ್ಲ ಮಾಡ್ಬೇಡ. ಬಿಡೋಣ. ನಾನು ಏನು ಹೇಳ್ದೆ? ನಮ್ಮ ಟೀಮ್ ಬೇಕಾಗಿಲ್ಲ. ನಮ್ಮ ಟೀಮ್ ಜೊತೆ ಮಾತಾಡೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ನನ್ನ ಇಷ್ಟ. ನಿನ್ನ ಇಷ್ಟ. ನಿಮ್ಮ ಟೀಮ್ ಅವ್ರಿಗೆ ಬರೀ ಜಗಳ ಮಾಡೋದು, ಕೋಆರ್ಡಿನೇಷನ್ ಟೀಮ್ ಅಲ್ಲಿ ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ ರಕ್ಷಿತಾ? ಇದೇ ನಮ್ಮ ಪರ್ಸನಲ್ ಗೇಮ್. ಬೇಡ, ಗೇಮ್ ಇಲ್ಲಿ ಇನ್ವಾಲ್ವ್ ಆಗು. ಈಗ ರಿಂಗ್ ಆಗಿದೆ. ಕ್ವಶ್ಚನ್ ಮಾಡ್ತೀನಿ. ಬೆಳಗ್ಗೆ ಗೇಮ್ ಸೀರಿಯಸ್ನೆಸ್ ಇರಬೇಕು. ಆಟ ಏನು ಕೊಡ್ತಿದ್ದಾರೆ ಬಿಗ್ ಬಾಸ್? ಏನು ಕೊಡ್ತಿದ್ದಾರೆ ಬಿಗ್ ಬಾಸ್? ನಮ್ಗೆ ಇರಬೇಕು ಜ್ಞಾನ. ಓಕೆ ಮೇಡಮ್, ಬೆಳಗ್ಗೆ ಗೇಮ್ ಮಾಡೋದೇ ಬೇಡ, ಕಿತ್ತಾಡ್ರಿ ಹೆಂಗೆ ಇದೇ ತರ ಹಾಳು ಮಾಡೋದು. 2 ಗೇಮ್ ಏನಂತ ಆಟ ಕೊಡೋರೇನು ಅಲ್ಲಿ ಕೂತ್ಕೊಂಡು ಇದ್ ಮಾಡ್ತಿದಾರ? ಇಲ್ಲ ನಾವು ಇಲ್ಲಿ ಕತ್ತೆ ಕಾಯಕ್ಕೆ ಬಂದಿದ್ದೀವ? ಬಿಗ್ ಬಾಸ್ ಟಾಸ್ಕಿನ ಮೊದಲನೇ ಹಂತದಲ್ಲಿ ಗ್ರೀನ್ ಕಡೆ ಧನುಷ್ ಅವರು ಆಡ್ತಾ ಇದ್ದಾರೆ, ಮತ್ತು ಆರೆಂಜ್ದಲ್ಲಿ ರಘು ಸರ್ ಆಡ್ತಾ ಇದ್ದಾರೆ, ಮತ್ತು 2ನೇ ಹಂತದಲ್ಲಿ ಹೆಣ್ಮಕ್ಳಲ್ಲಿ ಆಡುವವರು ಅಶ್ವಿನ್ ಮ್ಯಾಮು ಮತ್ತು ಜಾನಿ ಮ್ಯಾಮು, ಸ್ಪಂದನ ಮತ್ತು ಕಾವ್ಯ. ರಾತ್ರಿ 8:50. ಸೂಪರ್ ರಘು, ಸೂಪರ್ ಸೂಪರ್ ರಘು, ಸೂಪರ್ ರಘು, ಸೂಪರ್ ರಘು, ಸೂಪರ್ ರಘು, ಒಂದೇ ಲೀಡಿಂಗ್ ಅಲ್ಲ ಅವರಲ್ಲಪ್ಪ. ನಾನು ನಡ್ಕೊಂಡು ಹೋಗ್ಬೋದಾ ನೋಡು. ಸೂಪರ್ ರಘು, ಸೂಪರ್ ರಘು, ಯಾರು
ಫಸ್ಟ್ ಇಡ್ತಾರೆ. ಅವ್ರು ಇಲ್ಲಿಟ್ರೆ ನಾವು ಮಧ್ಯೆ ಇಡಬೇಕು, ಅವ್ರ ವಿರುದ್ಧನೇ ಇಡಬೇಕು. ಅವ್ರು ಎಲ್ಲಿರ್ತಾರೋ ಅದಕ್ಕೆ ವಿರುದ್ಧನೇ. ನೀವು ವಿನ್ ಆಗೋದು ನೋಡ್ಬೇಕು. ಒಬ್ಬರೇ ಎಲ್ಲ ಚೇಂಜ್ ಮಾಡಕ್ಕಾಗೋದು, ಲಾಸ್ಟಲ್ಲಿ ಒಬ್ಬರೇ ಚೇಂಜ್ ಮಾಡಕ್ಕಾಗೋದು. ನೀವೇ ವಿನ್ ಆಗಂಗೆ ಇಡಬೇಕು. 3 ಟೈರ್ ಪ್ರಥಮ ತಂದಿಡೋದ್ರಲ್ಲಿ ಧನುಷ್ ಅವರ ಟೀಮ್ ಗೆದ್ದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಗ್ ಬಾಸ್. ರಾತ್ರಿ 9 ಗಂಟೆ. ಸೆಕೆಂಡ್ ಬಜಾರ್ ಆಗತ್ತೆ ನೋಡಿ, ಸೆಕೆಂಡ್ ಬಜಾರ್ ಆಗತ್ತೆ. ಬನ್ನಿ ಕೊಡಿ ಬಾಸ್. ಮಧ್ಯದಲ್ಲಿ ಜಾನ್ವಿ ಇಟ್ರಾ? ಎಲ್ಲೋ ಕೆಳಗೆ ನೀವು ಇಟ್ಟಿದ್ರೆ ಜಾನ್ವಿ ಮೇಡಮ್ ಕೆಳಗೆ ನಾವ್ ಎಲ್ಲೋ ಇಟ್ಟವಲ್ಲ ಅದ್ರ ಕೆಳಗೆ ಇನ್ನು ಬಜಾರ್ ಆಗಿಲ್ಲ. ಅಲ್ಲಿ ಇಟ್ಬಿಟ್ಟು ಬಂದು ಮತ್ತೆ ಕೊಡ್ಬೇಕಲ್ಲ. ನಮ್ಗೆ ಈ ಕಡೆ ಇತ್ತು, ಎಲ್ಲೋ ಕೆಳಗೆ ಅಂತ ಇದೀನಿ ನಾನು. ಅಲ್ಲಿ ಹೆಂಗಾಗಿರ್ತಾ ಇತ್ತು, ಅವ್ರು ಇಟ್ಬಿಟ್ಟಿದ್ರು. ಗೆದ್ದಿದ್ದು ರಿಸಲ್ಟ್ ನಮ್ದೇ ಬರ್ತಾಯಿತ್ತು ಬಿಡಿ, ನಾವು ಮಾಡ್ಕೊತೀವಿ ಈಗ. ಲಾಸ್ಟ್ ಮಿನಿಟ್ ಅಲ್ಲಿ ನಾನು ಲಿಟ್ರಲಿ ಲಾಸ್ಟ್ ಅಲ್ಲಿ ವರ್ಕ್ ನೀನು ಫಸ್ಟ್ ಬಂದಿಲ್ಲ ಅಂದ್ರೆ ವರ್ಕ್ ಆಗ್ತಿರ್ಲಿಲ್ಲ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು. ನನಗೆ ಆ ಕಡೆಯಿಂದ ಈ ಕಡೆವರೆಗೂ ತರಬಹುದು ಅಂತ ಗೆಸ್ಸೇ ಮಾಡಕ್ಕೆ. ವೆರಿ ಗುಡ್ ರಕ್ಷಿತಾ, ಥ್ಯಾಂಕ್ ಯು. ಸುಮ್ಮನೆ ಥ್ಯಾಂಕ್ಸ್ ಕೊಡೋಯ್ತು. ಆಲ್ ದಿ ಬೆಸ್ಟ್. ಬಿಡಿ, ಏನ್ ಬಿಡಿ ಅಷ್ಟೇ. ಖುಷಿ ಅರ್ಥ ಮಾಡ್ಕೊಂತೀನಿ. ನಿನ್ ಖುಷಿ ನನಗೆ ಅರ್ಥ ಆಗ್ತದೆ. ಏನಿಲ್ಲ, ಟಿಕ್ ಟಾಕ್ ಗ್ರೀನ್ ಇಲ್ಲ, ಗ್ರೀನ್ ಹಿಂಗ್ ಕೊಟ್ಟೆ ಇಲ್ವಲ್ಲ ಅವರು. ಹೆಂಗೆ ಲೈನಿಂಗ್ ಬಿಗ್ ಬಾಸ್ ಬಿಡಿ ಹೋಗ್ಲಿ. ಸೇಫ್ ಟೀಮ್ನಿಂದ ಕಾವ್ಯ ಮತ್ತು ಸ್ಪಂದನ ಹಾಗೂ ಧನುಷ್ ಆಡಕತ್ತಿದ್ರು. ಅದರಲ್ಲಿ ಲಾಸ್ಟ್ನೇ 2ನೇ ಹಂತದಲ್ಲಿ ಟಿಕ್ ಟಾಕ್ ಲೈನ್ ಜೋಡಿಸೋದ್ರಲ್ಲಿ ಕಾವ್ಯ ಮತ್ತು ಸ್ಪಂದನ ಮತ್ತು ಧನುಷ್ ಜಯಶಾಲಿ ಆಗಿರೋಂಥ ಘೋಷಣೆ ಮಾಡಕತ್ತೀನಿ ಬಿಗ್ ಬಾಸ್. ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ನೇಚರ್. ಟ್ರೈ ಮಾಡ್ಕೊಂತಾರಲ್ಲ ಇಂಥ ಟಾಸ್ಕ್ ಬಂದಿದ್ದು. ಪ್ಲಾನ್ ಪ್ರಕಾರನೇ ಇಟ್ರು. ನಾವ್ ಹೆಂಗ್ ಹಂಗೆ ಇಟ್ರು ಅವರು. ಅವರು ಲಾಸ್ಟ್ ಒನ್ ಇಡೋಕೆ ಮುಂಚೆ ಕಾಯ್ತಿದ್ರು. ನಾ ಅದಕ್ಕೆ ನಿಧಾನಕ್ಕೆ ಹೋಗಿದ್ದು. ನಮ್ಗಿತ್ತು ಮ್ಯಾಮ್ ಆಟ, ಗೊತ್ತಾಗ್ಲಿಲ್ಲ ನನಗೆ. ನಮ್ಗಿತ್ತು ಆಟ ಮ್ಯಾಮ್. ಫಸ್ಟ್ ನೀವು ಸೆಂಟ್ರಲ್ ಇಡಿ. ಹೇಳಿ ಸರ್. ರಘು ಸರ್ ಗುಡ್ ಜಾಬ್. ಬಟ್ ನಮ್ಗೆ ಅವ್ನು ಸಕ್ಕತ್ತಾಗಿ ಆಡ್ದ. ನೀವು ಸ್ಲೋ ಮಾಡ್ತೀವಿ ಜನ ಸಾಕು. ಥ್ಯಾಂಕ್ಸ್ ಕಣ. ಏನಾದ್ರು ನನ್ನ ಟೀಮ್ಗೆ ನೀವು ರಕ್ಷಿತ ಇಬ್ರು ಸೇರ್ ಆಡ್ತಾ ಇದ್ದೀರಾ. ನಾನು ಹೇಳ್ತಾ ಇದ್ದೀನಿ ಆ ಕಡೆ ಇಡಿ. ಪ್ರಾಕ್ಟೀಸ್ ಮಾಡಿದ್ದು ಒಳ್ಳೆದಾಯ್ತು. ಹೌದು, ಇಲ್ಲಿ ಇಟ್ಟಿದ್ರು. ಇಟ್ ವಾಸ್ ಅ ಬ್ಯೂಟಿಫುಲ್ ಥಿಂಗ್. ಆದ್ರೆ ಆಟ ಇತ್ತು ಕೈಲಿ. ಆಗೋಯ್ತು ಮ್ಯಾಮ್. ವೆಲ್ ಪ್ಲೇಡ್ ಚೆನ್ನಾಗಿ ಆಡಿದ್ರೆ. ಬೆಸ್ಟ್ ಪ್ಲೇಡ್. ಬೆಸ್ಟ್ ಪ್ಲೇಡ್. ಏಜ್ ಆಗಿರೋ ಲೇಡೀಸ್ ಮೇಲೆ ಗೆಲ್ಲಕ್ಕೆ ಇವ್ರಿಬ್ರೇ ಬೇಕಾ? ಗೆದ್ಬಿಟ್ಟು ಯಾಕೆ ಹಿಂಗೆ ಆಡ್ತಾ ಇದ್ರು? ಅವಾಗಿಂದ ಗೆದ್ದಿಲ್ಲ ಅಂತ ಮಾತಾಡ್ತಾ ಇದ್ದೆ, ಗೆದ್ರೆ ಮಾತಾಡ್ತಾ ಇದ್ದೆ. ಅಲ್ಲ ನಾನು ಒಂದು ದೋಸೆ ಇರುತ್ತೆ ಗೊತ್ತಾ, ಹೆಂಚ್ ಮೇಲೆ ಹಾಕ್ತೀಯ ದೋಸೆನ, ಹಿಂಗೂ ಮುಚ್ಚಾಕ್ಬೋದು, ಹಿಂಗೂ ಮುಚ್ಚಾಕ್ಬೋದು. ಟ್ರೈ ಮಾಡಿದ್ರು ನಾವು ಪಡ್ಕೊಳ್ಳೋದೇನು ಅಷ್ಟರಲ್ಲೇ ಇತ್ತು. 2 ಕಳ್ಕೊಂಡು ಕೂತಿಲ್ವಾ, ಅದ್ರ ಬದಲು ಇದೇ ಎಷ್ಟು ಬೆಟರ್ ಅನ್ಸುತ್ತೆ. ಒಂದೊಂದ್ಸಲ ಸೋಲೋದೇ ಬೆಟರ್ ಅನ್ಸುತ್ತೆ ಅಲ್ವಾ. ಗೆದ್ದು ಸಿಗಲ್ಲ ಏನು, ಸೋತರದು ಇನ್ನೂ ಒಳ್ಳೇದಲ್ವಾ. ಏನಾಗುತ್ತೋ ನೋಡೋಣ. ಈಗ ಫಸ್ಟ್ ಹಿಂಗೆ ಇದ್ದಾಗ ಎಲ್ಲಿ ಬೇಕಾದ್ರೆ ಇಡು, ಓಕೆನಾ. ಬಟ್ ಒಂದ್ಸತಿ ಅವ್ರದ್ದು 3 ಬಂದ್ಮೇಲೆ ರೆಫರೆನ್ಸ್ ಅಂತ ಕೊಟ್ಟು ಕಳ್ಸಿ.
ಮೇಡಮ್ ಅದರಲ್ಲಿ ಅಲ್ಲ ಡಾಟೆಡ್ ಲೈನ್ಸ್ ನೋಡಿ ಅವ್ರು ಕೊಟ್ಟಿರೋ ಕಾಂಬಿನೇಷನ್ ಅಲ್ಲಲ್ಲ ಕಾಂಬಿನೇಷನ್ ಅಲ್ಲ ಅದಕ್ಕೆ ಮುಂಚೆ ಡಾಟೆಡ್ ಲೈನ್ಸ್ ನೋಡಿ ಅಭಿ ನಾನೇ ಇಲ್ಲಿ ಕೊಟ್ಟಿರೋದು ಅಂತ ಅದು ನಮ್ಗೆ ಅರ್ಥ ಆಗಿತ್ತಲ್ಲ, ಮತ್ತೆ ಯಾಕೆ ಪಿಕ್ಚರ್ ಕೊಡ್ತಾರೆ? ಇದು ಬಿಗ್ ಬಾಸ್. ಕಮ್ ಆನ್, ಲೆಟ್ಸ್ ಲಿಸನ್. ಬಿಗ್ ಬಾಸ್ ಪ್ಲೇ ಸಿಲ್ವರ್ ಚಕ್ರವ್ಯೂಹ ಟಾಸ್ಕ್ ಗೆದ್ದಿರುವ ಸೇಫ್ ತಂಡಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು. ಬಾಯ್. ಇಲ್ಲಿಗೆ ಈ ವಾರದ ಸರಣಿ ಟಾಸ್ಕ್ಗಳು ಮುಕ್ತಾಯಗೊಂಡಿವೆ. ವಾರದ ಟಾಸ್ಕ್ನ ಅಂತ್ಯದಲ್ಲಿ ಅಂತಿಮವಾಗಿ ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವ ಸದಸ್ಯರು ಅಶ್ವಿನಿ, ರಾಶಿಕಾ, ಜಾಹ್ನವಿ, ಧ್ರುವಂತ್, ರಕ್ಷಿತಾ ಹಾಗೂ ನೇರವಾಗಿ ನಾಮಿನೇಟ್ ಆಗಿರುವ ರಿಷಾ, ಸುಧಿ ಮತ್ತು ರಘು. ಇಲ್ಲಿಗೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. ಶುಭವಾಗಲಿ. ರಾತ್ರಿ 9:20. ಮ್ಯಾಮ್ ಈಗ ಫುಲ್ ಟೀಮ್ ಹಂಗೆ ಇದೀವಿ, ರಘು ಎಕ್ಸ್ಟ್ರಾ ಬಂದು ಸಿಗಾಕೋದು ಅಷ್ಟೇ. ಹೋಗ್ಲಿ ಬಿಡಿ, ನಮ್ ಜೊತೆಗೆ ಅವ್ರು ಬರ್ಬೇಕು ಅಂತ ಇತ್ತು, ನಮ್ ಜೊತೆಗೆ ಬಂದ್ರು. ಯಾವ ರಿಗ್ರೆಟ್ ಇಲ್ಲ. ರಘು ಅವರೇ ಸಕ್ಕತ್ತಾಗಿ ಆಡಿದ್ರಿ, ತುಂಬಾ ಚೆನ್ನಾಗಿ ಆಡಿದ್ರಿ ನಿಜವಾಗ್ಲೂ. ಕೊನೆ ಒಂದ್ ಸೆಕೆಂಡ್ ಅಷ್ಟೇ ಅಣ್ಣ, ನೀನ್ ತುಂಬಾ ಚೆನ್ನಾಗಿ ಸೆಕೆಂಡ್ ರೌಂಡ್ ಅಂತೂ ತುಂಬಾ ಲೀಡಲ್ ಇತ್ತು. ಫಸ್ಟ್ ರೌಂಡ್ ಲೀಡಲ್ ಇತ್ತು. ಇವರು ಹಿಂಗ್ ನೋಡ್ಬಿಟ್ರು, ನೀವ್ ಹಿಂಗ್ ನೋಡ್ತಿದ್ರಿ ಯಾಕೆ? ಅದೊಂದು ಇಲ್ಲ, ಅದೊಂದೊಂದ್ಸರಿ ಅನ್ಸುತ್ತೆ ಆಡುವಾಗ ಕೈ ಒಂದ್ ಕಡೆ ಕಚ್ಕೊಂಡ್ಬಿಡ್ತು. ಫುಲ್ ಸುಸ್ತಾಗ್ಬಿಟ್ಟಿದ್ದ, ಆಕ್ಚುಲಿ ಫುಲ್ ಸುಸ್ತಾಗ್ಬಿಟ್ಟಿದ್ದ. ಕೊನೆಯಲ್ಲಿ ನೀವು ಎತ್ತಿದ್ರಲ್ಲ ಆ ಮೂಮೆಂಟ್ ಫಾಸ್ಟ್ ಇದ್ರಿ, ನೀವು ಸಿಕ್ಕಾಪಟ್ಟೆ ಫಾಸ್ಟ್ ಇದ್ರಿ. 1.5 ಸೆಕೆಂಡ್ ಅಷ್ಟೇ ಮ್ಯಾಮ್. ಇವೇ 5 ಸೆಕೆಂಡ್ ಮುಂಚೆ ಬಂದ್ರು ನಾವೇ ಗೆಲ್ತಿದ್ವಿ. ಅದು ಬೇರೆ ಪ್ರಶ್ನೆ. ಬೇರೆ ವಿಷಯ. ಅಲ್ಲ ಅಪ್ಪಿ ನಾವ್ ಗೆದ್ದಿದ್ರು ನಮ್ ಡಿಸಿಷನ್ಸ್ ಏನು ಇವತ್ತು ಕರೆಕ್ಟ್ ಆಗ್ತಿಲ್ಲ. ಇಟ್ಸ್ ಓಕೆ. ಲೆಟ್ಸ್ ಪ್ಯಾಕ್ ದ ಬ್ಯಾಗ್ಸ್. ಅಯ್ಯೋ ಗಾಡ್, ಪ್ಲೀಸ್ ಎಲ್ಲಾರು ನಮ್ಮವ್ರು ಯಾರಿಗೆ ಹೇಳೋಗ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ನನಗೆ ಹೇಳುತ್ತೀನಿ ಒಂಟಿ ರೂಮ್ ಫುಲ್ ಖಾಲಿ. ಇಲ್ಲ, ಯಾರೋ ಒಬ್ರು ಸ್ಟಾರ್ಟಿಂಗ್ ಅಲ್ಲಿ ಬಚಾಯ್ತಾರ ಧ್ರುವ, ನಿಂಗೆ ತೋರಿಸಿರ್ತೀನಿ. ಯಾರೋ ಒಬ್ಬರೇ ಹೋಗ್ಬೇಕಲ್ವಾ, ನಾನು ಹೋದ್ರೆ ನನಗೆ ನೀನ್ ತೋರಿಸಿರಿ, ನಿಂಗೆ ನಾನು ತೋರಿಸ್ತೀನಿ ಸಾಕು. ನೀವು ಜಾನು ತೋರಿಸಿರಿ, ಜಾನು ನಿಮ್ಗೆ ಅದೇ ಯಾವ್ಯಾವ್ದು ಎತ್ಕೊಂಡ್ಬಂದು ಇಡಬೇಕು ಅಂತ. ರಿಷಾನು ಯಾರು ತೋರಿಸಿರಿ ನಮ್ಮವ್ರಿಗೆ. ನನಗೆ ಜಾನು ಮ್ಯಾಮ್ ಅವರೇ, ನಿನಗೆ ಮತ್ತೆ ಬಂದ್ಬಿಟ್ಟಲ್ಲ ಮ್ಯಾಮ್, 3 ಜನ ಬಚಾವ್ ಮಾಡ್ತಿದ್ವಿ. ಹೇಳಿ ಅಲ್ಲಿ ಬರೋದು ನಂದೇ ಹೆಸರು ನೋಡಿ. ಎಲ್ಲ ಅವ್ರು ಫಸ್ಟ್ ಈಗ ಅವ್ರು ಕಾಯ್ತಿರೋದು. ಚೆನ್ನಾಗಿ ಸೇವ್ ಆಗಿದ್ದಾರೆ ಎಲ್ರು. ಯಾರೊಬ್ರು ಕಡ್ಡಿ ಅಲ್ಲಾಡ್ಸಿರೋರು, ಈ ಕಡ್ಡಿ ಅಲ್ಲಾಡ್ಸೋರು ಇರ್ತಾರೆ ಅಂತಾನೆ ನಾವು ಸೋತಿದ್ದು. ಅಲ್ಲಿ ಏನಾಗಿದ್ದು ಗೊತ್ತಾ, ಸೋತಿದ್ದು ನಾವು. ಏನಾಗಿದ್ದು ಗೊತ್ತಾ, ನೀವೇನೋ ಪ್ಲಾನ್ ಸುದಿಯಣ್ಣ ನೀವೇನ್ ಹೇಳ್ಕೊಟ್ರಿ ನಾನು ಹಂಗೆ ಮಾಡ್ದೆ. ಸುದಿಯಣ್ಣ ಲಾಸ್ಟ್ ಅಲ್ಲಿ ನೀವ್ ಹೇಳಿದ್ರಲ್ಲ, ನಾನು ಅದೇ ಸೋಲ್ಬೇಕು ಅಂತ ಹೇಳ್ಕೊಟ್ಟಿದ್ದ. ಅಷ್ಟೇ, ಅದಕ್ಕೆ ಸೋತ್ವಿ, ಬಿಟ್ಕೊಟ್ಟಿದ್ದ. ಆಮೇಲೆ ಇನ್ನೂ ಪರವಾಗಿಲ್ಲ. ಆದ್ರೂ ನಿಮ್ಮ ಧೈರ್ಯಕ್ಕೆ ನಾನು ಮೆಚ್ಕತ್ತೀನಿ. ಯಾಕಂದ್ರೆ ಅದು ಎಲ್ಲರ ಕೈಲೂ ಸಾಧ್ಯ ಇಲ್ಲ. ಈಗ ಹೆಂಗಾಗಿರೋರ್ದು ಅದು ಬೇರೆ ಪ್ರಶ್ನೆ. ಈಗ ನಮ್ಮ ಥರ 26-27 ಏಜ್ ಅವ್ರದ್ದು ಹೆಂಗೋ ಆಡಿ ಗೆದ್ಕೊಬತ್ತಾರೆ. ನಾನು ಆಡ್ತೀನಿ ಅನ್ನೋದು ಬೇರೆ, ಬಟ್ ನೀವು ಆಡ್ತೀನಿ ಅನ್ನೋದು ಬೇರೆ. ಸರಿಯಾ? ಅವ್ರಿಬ್ರು ವಿನ್ನಿಂಗ್ ಹೆಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರು ಇವರಿಬ್ರು ಅಂದ್ರೆ, ಹಾಫ್ ಸೆಕೆಂಡ್ ರಿಲ್ಯಾಕ್ಸ್ ಮಾಡಿದ್ದು ಹೊರಟೋಗಿರೋದು. ಆಫ್ಟರ್ ಸೆಕೆಂಡ್ ಅಲ್ಲ ಕಣ, ಫ್ರಾಕ್ಷನ್ ಆಫ್ ಸೆಕೆಂಡ್. ನೀವೇ ಮಾತಾಡಿ ಸರ್. ಇಲ್ಲ, ನಾನು ಹೇಳ್ಕೊತೀನಿ ಅಣ್ಣ. ರಘುವಣ್ಣ ಫಸ್ಟ್ 2 ಟೈರ್ ಜೋರಾಗಿ ತಗೊಬಂದ್ರು, 3ನೇ ಟೈರ್ ತರೋಗಿ ಯೋಚನೆ ಮಾಡಿದ್ರು. ಅಲ್ಲ ನಾನು ಯಾಕೆ ಹಿಂಗೆ ಗೆಲ್ಲಕ್ಕೆ ಓಡಾಡ್ತಾ ಇದ್ದಾನೆ, ಗೆದ್ದು ನಾನು ಏನು ಸಾಧಿಸ್ಬೇಕು. ಡೈರೆಕ್ಟ್ ನಾಮಿನೇಷನ್ ಆಗ ನೀವು ಸೇಫ್ ಆಗಕ್ಕಾಗಲ್ಲ, ಅಲ್ಲೊಂಚೂರು ಸ್ಲೋ ಮಾಡಿದ್ರು. ನನಗೆ ನಿನ್ನೆ ಜಾನ್ವಿ ಒಂದು ಕೊಡ್ತಾರೆ ಇಲ್ಲಿ, ನನಗೆ ಇವಾಗೆಲ್ಲ ರೀಕಾಲ್ ಮಾಡ್ಕೋತಾ ಇದ್ದೀನಿ ಆಯಿತಾ. ನನಗೆ ಮದುವೆ ಆಗಿ ಮಗು ಇದೆ, ನಂದು ಯಾವುದೂ ಟ್ರ್ಯಾಕ್ ಇಲ್ಲ ಈ ಮನೇಲಿ. ಸೊ ನನ್ನನ್ನು ಕಳಿಸ್ತಾರೆ ಮನೆಯಿಂದ ಆಚೆಗೆ. ಅದೆಲ್ಲ ಕೇಳಿಸ್ಕೋಬೇಕು, ಅದೆಲ್ಲ ಅಲ್ಲೇ ಕೇಳಬೇಕು. ನೆನ್ನೆ ನನ್ನ ಸಿಚುವೇಶನ್ ಹೆಂಗಿತ್ತು ಅಂತ ಗೊತ್ತು ತಾನೆ. ನಾನು ನೆನ್ನೆನೂ ಇಲ್ಲೂ ಇವಾಗೆಲ್ಲ ನಾನು ನನ್ನ ಡಿಸಿಷನ್ ಏನಾಗಿತ್ತು ಬಟ್ ಓಕೆ, ಅದನ್ನು ನಾನು ಇದು ಮಾಡಿದ್ರೆ ಇವತ್ತು ಒಳ್ಳೆ ಡಿಸಿಷನ್ ತಗೊಂಡಿದ್ದೀನಿ ಅಂತ ಅನ್ನಿಸ್ತು. ರಾತ್ರಿ 9:40. ರಾಶಿಕನೇ ಕಳಿಸ್ಬೋದು, ಯಾಕಂದ್ರೆ ಅವಳು ಬೇಕು ಅಂತ ತಪ್ಪು ಮಾಡ್ಕೊಂಡಿದ್ದಾಳಲ್ವಾ, ಹಂಗಾಗಿ ನಂಗೆ ಹಂಗೆ ಅನಿಸುತ್ತೆ. ಓವರ್ ಕಾನ್ಫಿಡೆನ್ಸು. ಆಮೇಲೆ ನೋಡ್ತಾರೆ ಜನನು, ಆ ಆಟ, ಆ ದಿಮಾಕು, ಆ ದುರಂತ ಎಷ್ಟು ಕಾಣಿಸ್ಕೊಂಡ್ವಿ ವಾರದಲ್ಲಿ ಅನ್ನೋದು ಇಂಪಾರ್ಟೆಂಟ್. ನಿನ್ನ ಒಂದು ಡಿಸಿಷನಿಂದ ಇಡೀ ಟೀಮ್ಗೆ ಎಷ್ಟು ಎಫೆಕ್ಟ್ ಆಗಿದೆ ಅನ್ನೋದು ನೋಡ್ತಾರಲ್ಲ. ಇವಾಗ 3 ಟಾಸ್ಕಲ್ಲಿ ಯಾರು ಬಲಿಕ ಬಕರ ಆಗಿದ್ದು ನಾನೇ. ಇವಾಗ ಏನು ಗೊತ್ತಾ, ರಾಶಿಗೂ ಅದೇ ಫೀಲ್ ಆಗುತ್ತೆ.
ಇನ್ನೊಬ್ರಿಗೂ ಅದು ಅವಳು ಮಾಡ್ಕೊಂಡಿರೋದು. ಇನ್ನೊಬ್ರಿಗೂ ಅದೇ ಫೀಲ್ ಆಗುತ್ತೆ. ಇಲ್ಲ, ಅದು ಅವಳು ಮಾಡ್ಕೊಂಡಿರೋದು. ಅದೇ ಇವತ್ತಿನ ನಾನು ಎಷ್ಟು ಕನ್ವಿನ್ಸ್ ಮಾಡಿದೆ ಗೊತ್ತಾ ಅವಳಿಗೆ, ಅಲ್ಲಿ ಕುತ್ತಾಗೂ ಹೇಳ್ತಾ ಇದ್ದೀನಿ, ಹೋಗು ರಾಶಿಕಾ ಹೋಗು. ದಟ್ ಈಸ್ ಫೂಲಿಶ್ನೆಸ್. ಅದು ರಾತ್ರಿ 10:10. ಬೇಕಂತ ಕರ್ ತೋರಿಸ್ಬೇಕು. ಗಿಲ್ಲಿಯಲ್ಲಿ ಗಿಲ್ಲಿ ಕುತ್ಕೊಳ್ಳಿ. ಬಣ್ಣ ಏನಣ್ಣ ನೀನ್ ಯಾಕೆ ನಾಮಿನೇಟ್ ಆದಂತ ಈಗ ಗೊತ್ತಾಯ್ತು ನನಗೆ. ಅಲ್ಲೇ ಇರು. ನಾಟಿ ಅವಳು ಹೊಡೆದಿದ್ದು ಮಡಕೆ ಅನ್ಕೊಂಡು ಹೊಡೆದ್ಲಂತೆ. ನಾನು ನೋಡಿದಾಗ ಅವಳಿಗೆ ತಲೆ ಅಂತ ಫೀಲ್ ಆಯ್ತಂತೆ. ಓ ಮೈ ಗಾಡ್. ಬಟ್ ನಿಂದನ ಆಟಿಟ್ಯೂಡಲ್ಲಿ ಯಾಕೆ ಕೊಡೋದು ಅಂತ ನನಗೂ ಗೊತ್ತಿಲ್ಲ. ಅನ್ಕೊಂಡೆ ನಾನು. ಸೂರಜ್ ಅಣ್ಣ ಒಂಚೂರು ಮಾತಾಡಬೇಕು ಅಂತ. ಇಲ್ಲ ತಿಂತಾಯಿನ ಬಂದು ಬಿಡಿಸ್ತಾರೆ ನೋಡಿ ಬಂದೆ ಯಾವನ ಹತ್ರ ಮಾತಾಡೋಣ ಆಡೋಣ ಏನು ಮಾತಾಡಿದ ಏನಪ್ಪ ಎಲ್ಲ ದನದ ಆಟ ಈಗ ಕಲ್ತ್ಕೊಂಡ್ರು. ಸೂರಜ್ ಈಗ ಫಾಲೋ ಮಾಡ್ತಾ ಇರೋದು ದನದ ಆಟನ ಕಂಪ್ಲೀಟ್. ಯಾರ ಜೊತೆ ನಿಷ್ಠುರ ಆಗದೆ ಚೆನ್ನಾಗಿ ಇಟ್ಕೊಂಡು ಬೆಸ್ಟಿದು ಜಗಳನೇ ಇಲ್ವಲ್ಲ, ನಾವು ಮೂರ್ಖರು. ಮಾವಿನಕಾಯಿ ಕರೆಂಟ್ ಹೋಯ್ತು ನಾನು ಹೇಳಿಲ್ವಾ? ಲೈಟ್ ಹೋಯ್ತಾ? ಪಕ್ಕ ಋಷಾ ಹಿಂಗೆಲ್ಲ ಮಾತಾಡ. ಅವ್ರದ್ದೊಂದು ಕೋರ್ ಟೀಮ್ ಇದೆ. ಅವ್ರದ್ದೊಂದು ಕೋರ್ ಟೀಮ್ ಇದೆ. ಇದು ಸುಮ್ಮನೆ ನಿಮ್ ಪ್ರಕಾರ ಸುಧೀರ್ಣ ಕೋರ್ ಟೀಮ್ ಅಲ್ಲಿ ಯಾರ್ಯಾರಿದ್ದಾರೆ? ಮೇನ್ ಕಾವ್ಯ ಒಂದು ಸೀಬಂಟ್ಮಿಲ್ಲ ಧನು ಅನ್ಯಾಯವಾಗಿ ಹಾಳು ಮಾಡಾಕಂದಲ್ಲ ಇಡೀ ಟೀಮು. ಅವಳು ನೆಮ್ಮದಿ ಹಾಳು ಮಾಡ್ಕೊಂಡು ಈಗ ಬರಕ್ಕಾಗ್ದೆ ಕೂರಕ್ಕಾಗ್ದೆ ಮಾತಾಡ್ಸಕ್ಕಾಗ್ದೆ ಬಂದಿಲ್ ಮಲ್ಕೊಂಡು ಆಗ್ತಿಲ್ಲ ಅವಳಿಗಲ್ಲಿ ಕುತ್ಕೊಳಕ್ಕೆ. ನಮ್ ಗಾಳಿ ಬಂದಾಗ ತೂರ್ಕೋಬೇಕು. ಅವಳು ಚಾನ್ಸ್ ಇತ್ತು, ಹೋಗ್ಬೇಕಿತ್ತು. 2ನೇ ಗೇಮ್ ನಾನೇ ವಿನ್ ಮಾಡಿಸ್ಕೊಟ್ಟಿದ್ದು ಅವ್ರಿಗೆ. ಅವರೆಲ್ಲೇ ಸುದ್ದಿ ಇದ್ದಿದ್ದ ಗ್ಯಾರಂಟಿ ವಿನ್ ಆಗ್ತಿರ್ಲಿಲ್ಲ. ಮೂರೇ ಗೇಮ್ ಮಾಡಿಸುತ್ತಲ್ವ. ಒಬ್ಳು ಸ್ಪಂದನ ಇಂದ ಆ ಕಡೆ ಗಿಲ್ಲಿ ಕಾವ್ಯ ಜೊತೆನೂ ಕ್ಲೋಸು, ಈ ಕಡೆ ಧನು ಅಭಿ ಜೊತೆನೂ ಕ್ಲೋಸು. ಸೊ ಇವ್ರಿಷ್ಟು ಜನ ಕ್ಲೋಸ್ ಆಗಕ್ಕೆ ಸ್ಪಂದನ ಮಧ್ಯದಲ್ಲಿ ನಿಂತಿದ್ದಾಳೆ. ಇದ್ದಾಳೆ. ಇದು ಈ ತರ. ರಕ್ಷಿತಾ, ಎಲ್ಲರೂ ಮಲ್ಕೊಂಡ್ರ? ಎಲ್ಲರೂ ಜಗಳ ಶುರುವಾಗಿದೆಯಾ ನೋಡು. ಎಲ್ಲರೂ ಇದ್ದಾರೆ. ಜಗಳ ಶುರುವಾಗಿಲ್ವಾ? ಯಾಕೆ? ಸುಮ್ಮನೆ ಹೋಗಿ ನೋಡೋಣ ಅಂತ. ನಾವು ಮಲ್ಕೊಂಡ್ಮೇಲೆ ಜಗಳ ಆಗ್ಬಿಟ್ಟಿದ್ಯಂತೆ ರಕ್ಷಿತಾ. ಎರಡೆರಡು. ಮೊನ್ನೆದು ಅಬ್ಬಾ ಸೇವ್ ಆದೆ 4 ವಾರ ಬಂದೆ ಅಂದ್ರು. ನೆಕ್ಸ್ಟ್ ಡೇ ಡೈರೆಕ್ಟ್ ನಾಮಿನೇಷನ್ ಆಗಿಲ್ಲ, ವೇಟ್ ಪಿಕ್ಚರ್ ಅಭಿ ನಿಜ ಆಗ್ತಿದೆಯಲ್ಲ ಸರ್. ನೆಕ್ಸ್ಟ್ ನಾಮಿನೇಷನ್ ಆಗಿಲ್ವಲ್ಲ ಅಂದ್ರು. ಶನಿವಾರ ಬರ್ತದೆ ನಾಮಿನೇಷನ್ ಆಗ್ಬಿಡ್ಲು. ಏನ್ ಮನೆಗೆ ಹೋಯ್ತಿದ್ದೀನಿ ಅಷ್ಟೇ ತಾನೇ, ಸುಡುಗಾಡಿಗೆ ಹೋಯ್ತಾ ಇಲ್ವಲ್ಲ ನಾನು. ಹೋಯ್ತಾರೆ ಆಮೇಲೆ ಅಷ್ಟೇ. ಅದೇ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ. ಪಾಪ ನಾವು ಸತ್ಯವನು ಸೇವ್ ಆದಾಗ ಏನಾದ್ರು ಗೊತ್ತಾ, ಬಕೆಟ್ ನೀರಲ್ಲಿ ಹಾಕಿ ಸೇವ್ ಆದ್ರಲ್ಲ. ಯಪ್ಪ ಶನಿವಾರ ನನ್ನ ಬರ್ತಡೇ ಇತ್ತು ಕಣೋ, ಬರ್ತಡೇ ಹೋಗ್ಬಿಡ್ತೀನಿ ಅಂತ ಭಯ ಆಗ್ಬಿಟ್ಟಿತ್ತು ನನಗೆ ಅಂದ್ರು. ದಿನ 46 ಬೆಳಗ್ಗೆ 9 ಗಂಟೆ. Good morning, Big Boss. Good morning. ಬೆಳಗ್ಗೆ 9:45. ರಘುವಣ್ಣ ಈ ವಾರ ಡೈರೆಕ್ಟ್ ನಾಮಿನೇಷನ್ ಆಗಿರೋದ್ರಿಂದ ಅವ್ರ ಬರ್ತ್ಡೇ ಗಿಫ್ಟು
ಅವರು ಅವ್ರ ಬರ್ಡೇ ಮನೆಗೆ ಹೋಗಿ ಬರ್ತಡೇ ಆಚರಿಸಿ ಯಾಕೋ ನನ್ಗೆ ಇದ್ ಮಾಡಿ ಮಾತಾಡ್ಸದ್ ನನಗೆ ಕೇಳದ್ ನಾನು ನಿನ್ನ ಕೇಳಿದ್ರು ಅವರು ಸುಮ್ಮನೆ ಇರೋಕೆ ಏನು ಬಿಡೋ ಓದಿಲ್ಲ ಅದು ಹೇಳ್ಬಿಟ್ಟೆ ತಪ್ಪು ಮಾಡ್ಬಿಟ್ಟೆ ಕಣ ನೀನು ನಾನು ಏನ್ ತಲೆ ಕೆಡ್ಸ್ಕೊಬೇಡ, ನಾನೆಲ್ಲ ತಲುಪಿಸ್ತೀನಿ. ನೀನು ಹೋಗಿ ಬರ್ತಡೇ ಕೇಕ್ ಮನೇಲೆ ಹೋಗಿ ಕಟ್ ಮಾಡು, ಏನ್ ತೊಂದರೆ ಇಲ್ಲ. ಆಮೇಲೆ ನೀನು ಚಂದ್ರನ ತರ ನೀನ್ ಬಾಗಿಲು ಕುಟ್ಟುಕೋದ್ರೆ ನಾವೇನ್ ತಡೆಯಲ್ಲ, ಏನ್ ಇಡೀ ಕಾದ 2 CR ಹಾರ್ಡ್ ಕ್ಯಾಶ್ और ಫಿನಾಲೆ ವಿನ್ನಿಂಗ್ ಹೇಳಿಗ 2 CR. ಬಸೋ ಮಾತಾಡಲ್ಲ ಬಸೋ, ಬುಡಿ ಬಾಸು, ನೀವೆಲ್ಲ ಮಾತಾಡ್ತೀರಾ ನನಗೆ ಗೊತ್ತು, ಅಂತೂ ಇಂತೂ ದೊಡ್ಡವರಾಗ್ಬಿಟ್ಟಿದ್ದೀರಾ. ಸುರಸುಂದರ ಸುರಸುಂದರ ವಾರೆ ವಾ ಹೀರೋನಾ ಹೀರೋನಾ ವಾರೆ ವಾ ಹೊಸ ಜಮಾನ ಸುರಸುಂದರ ಸುರಸುಂದರ ವಾರೆ ವಾ ಕನ್ನಡಿನ ವಾಟರ್ ಬಟ್ಲ ಎತ್ಕೊ ಹೋಯ್ತಿದ್ದೀರಾ ಹೊಸ ಜಮಾನ. ಯಾವ ಮಟ್ಟಿಗೆ ಕೆಣಗಿಸ್ತಾರೆ ಅಂದ್ರೆ ಅಲ್ಲಿ ಪಾಪ ಅವನನ್ನೇ ತಾನು ಹೇಳಿದ್ದು, ನನ್ನ ಯಾರು ಮಾತಾಡ್ಕೊ ಇಂಟ್ರೆಸ್ಟ್ ಇಲ್ಲ, ಅವರೇ ಮಾತಾಡ್ಸ್ಕೊಬರ್ತಾರೆ ಅಂತ. ಸುಂದರ ತಾನೆ. ಬೆಳಗ್ಗೆ 11:40. ವಾರದ ಟಾಸ್ಕ್ ಮುಕ್ತಾಯಗೊಂಡಿದ್ದು. ಉತ್ತಮ ಪ್ರದರ್ಶನ ತೋರಿದ 2 ತಂಡಗಳಿಗೆ ಅಭಿನಂದನೆಗಳು. ಧನ್ಯವಾದಗಳು ಬಿಗ್ ಬಾಸ್. 3 ಟಾಸ್ಕ್ಗಳ ಪೈಕಿ 2 ಟಾಸ್ಕ್ಗಳನ್ನು ಗೆದ್ದಿರೋ ನಾಮಿನೇಟೆಡ್ ತಂಡದ ಸದಸ್ಯರಾದ ಅಶ್ವಿನಿ, ರಾಶಿಕಾ, ಜಾಹ್ನವಿ, ಧ್ರುವಂತ್, ರಕ್ಷಿತಾ, ರಿಷಾ, ಸುಧಿ ಹಾಗೂ ರಘು, ನೀವುಗಳು ಈ ವಾರದ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಆಡಲು ಆಯ್ಕೆಯಾಗಿದ್ದೀರಿ. ಅಭಿನಂದನೆಗಳು. ಖುಷಿಗೆ ಹೋಗಿಬಿಟ್ಟಿಯ. ಎಲ್ಲರಿಗೂ ಶುಭವಾಗಲಿ. ನಿಷ್ಕ್ರಮಿಸಬಹುದು. ಒಳ್ಳೆದಾಗಲಿ. ಕಂಗ್ರ್ಯಾಚುಲೇಷನ್ಸ್, ಒಳ್ಳೆದಾಗಲಿ. ಕಂಗ್ರ್ಯಾಚುಲೇಷನ್ಸ್, ಒಳ್ಳೆದಾಗಲಿ. ಒಂಚೂರು ಟಾಸ್ಕ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ. ಕಂಗ್ರ್ಯಾಚುಲೇಷನ್ಸ್, ಒಳ್ಳೆದಾಗಲಿ. ಮಧ್ಯಾಹ್ನ 12:20. ಏನ್ ಮಾಡೋಣ? ಒಂದ್ಸಲ ಆಗಿದಿರಲ್ಲ, ನೆನ್ನೆ ತನಕ ಏನಪ್ಪ ಅಂತಿದ್ದೆ, ಇವಾಗ ಒಂದು ಇನ್ನೊಂದು ಚಾನ್ಸ್ ಸಿಕ್ತು ನನಗೆ. ಏನು ಚಾನ್ಸ್ ಬೇಡ, ಒಂದ್ಸಲ ತಗೊಂಡಿದ್ದೀರಾ ಸಾಕು, ಬೇರೆಯವ್ರಿಗೆ ಬಿಟ್ಕೊಡಿ ಸಾಕು ಒಂದ್ಸಲ. ನಿನಗೆ ಒಂದೇ ಒಂದು ಕಿವಿ ಮಾತು ಹೇಳ್ಬಿಡ್ತೀನಿ. ಎಲ್ಲವಳು ರಾಶಿಕಾ, ನಿನಗೂ ಒಂದು ಕಿವಿ ಮಾತು ಹೇಳ್ಬಿಡ್ತೀನಿ. ಲೇಡೀಸಲ್ಲಿ ಯಾರು ಮೊದಲನೇ ಕ್ಯಾಪ್ಟನ್ ಆಗಿಲ್ಲ, ದಯವಿಟ್ಟು ಬಿಟ್ಕೊಡ್ಬೇಡ್ರಿ. ಇಲ್ಲ, ಅದ್ರಲ್ಲೂ ವಯಸ್ಸಾಗಿರೋರ್ಗಂತೂ ಬಿಟ್ಟೆ ಕೊಡಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಅವ್ರದ್ದು ಎಲ್ಲ ರಿಟೈರ್ಡ್ ಆಗಿರೋರಿಗೆಲ್ಲ ಬಿಟ್ಕೊಟ್ಬಿಟ್ರೆ ನೀವೇ ಅಂತಕ್ಕೆ ಮತ್ತೆ ಯಂಗೆಸ್ಟ್ ಯೂತ್ಸ್ ಪೀಪಲ್ಸು ಅವ್ರ ಕಾಂಪಿಟೇಟ್ರು. ನೀನ್ ಯಾಕೆ ಒಳ್ಳೆ ಅವ್ರನ್ನ ಮಾತಾಡ್ಸ್ಕೊ ಹೋಯ್ತಾ ಇದೆಯಾ? ಬೇಡ, ಅವ್ರು ಮಾತಾಡ್ಸಿ ನಿನ್ನ ಪ್ಯಾನಿಪ್ಲೇಟ್ ಮಾಡ್ತಾರೆ. ಕಾಂಪಿಟೇಟರ್ ಇಲ್ಲ ಈಗ, ಅವ್ರು ನಮ್ಮ ಪಕ್ಷ, ನೀವ್ ಕಾಂಪಿಟೇಟರ್ಸ್. ಒಂದೇಳ ಟಾಸ್ಕ್ ಅಂತ ಬಂದ್ರೆ ನಿನಗಿಂತ ಯಾರು ಕಿಲಾಡಿ ಇಲ್ಲ. ಯಾಕೆಂದ್ರೆ ನಿಮ್ಮ ಟೀಮಲ್ಲಿ ಇರೋದೆಲ್ಲ ಒಂದು ತುಂಡು, ಒಂದು ಮಂಡು, ಅರ್ಧ ದಿಕ್ಲು, ಅರ್ಧ ಪುಕ್ಲು ಅಂತಾರಲ್ಲ, ಹಂಗೆ. ನೀನು ಕಿಲಾಡಿ, ಸರಿಯಾ? ನೀನು ಗೆಲ್ತೀಯ, ನಾನು ಸಪೋರ್ಟ್. ತಿಳಿಸ್ಕೊ, ಅವ್ರು 3ನೇ ವಾರಕ್ಕೆ ಬಂದು ಕ್ಯಾಪ್ಟನ್ ಆದ್ರು, ಪ್ರಿನ್ಸಿಪಲ್ ಆದ್ರು, ಆಯ್ತಾ? ನಿಂದೊಂದ್ ಸ್ವಲ್ಪ ಹೇಳು. ರಘು ಅವ್ರ ಬಿಟ್ಟು ಇದಕ್ಕೆಲ್ಲ ಉತ್ತರ, ಇದಕ್ಕೆಲ್ಲ ಉತ್ತರ ಕುತಂತ್ರಿ ನೀನು. ಇದಕ್ಕೆಲ್ಲ ಉತ್ತರ ಒಪ್ಕೊಳ್ಳೋದೇ ಇಲ್ಲ. ನೀನ್ ಕುತಂತ್ರಿ, ನೀನು ಪಿತ್ತೂರಿ, ನೀನು ಪಿತ್ತೂರಿ. ನಾನು ಒಪ್ಕೊಳ್ಳೋದೇ ಇಲ್ಲ. ಇದಕ್ಕೆಲ್ಲ ಉತ್ತರ ಅಷ್ಟೇ. ಅಲ್ಲಿ ಒಂದು ಫೋಟೋ ನಾನು ಪ್ರೂಫ್ ತೋರಿಸ್ತೀನಿ. ನಾನು ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ದ ಹೋಗಿ ಒಂದು ಸಲ ಕ್ಯಾಪ್ಟನ್ ಬೇಡ, ಕ್ಯಾಪ್ಟನ್ಸಿ ರೇಸ್ ಅಲ್ಲಾದ್ರೂ ಇದ್ದ, ಬರೀ ಯಾರ್ ಕ್ಯಾಪ್ಟನ್ ಆದ್ರೂ ಕೈ ಹಿಡ್ಕೊಳ್ಳೋದು, ನಾನ್ ವೈಸ್ ಕ್ಯಾಪ್ಟನ್, ನಾನ್ ವೈಸ್ ಕ್ಯಾಪ್ಟನ್, ಸ್ವಯಂ ಘೋಷಿತ ವೈಸ್ ಕ್ಯಾಪ್ಟನ್, ಡೈರೆಕ್ಟ್ ಕ್ಯಾಪ್ಟನ್ ಆಗೋರು. ಇಷ್ಟೇ. ರೇಸ್ ಕಿಳಿಯಲ್ಲ. ನಿನಗಿನ್ನೂ 18 ವರ್ಷ, ನಮಗೆ 70 ವರ್ಷ. ನಿನಗಿನ್ನೂ 18 ವರ್ಷ, ನಮ್ಗೆ 70 ವರ್ಷ. ನನಗೂ ನಿನಗೂ ನೋಡು, ಇಲ್ದೇ ಇರೋದೆಲ್ಲ ಅವ್ರಿಗೆ ಹೇಳಿ 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 ಪಾಪ ರಘು ಅವ್ರು ಬಂದಾಗ ಹೆಂಗಿದ್ರು, ಈಗ ನೀವು ರೇಸ್ ಬಂದು ಸೋತಿದ್ದೀರಾ. ನಾನು ಹಂಗಲ್ಲ, ಸಾಮಾನ್ಯವಾಗಿ ನಾನು ರೇಸ್ ಕಿಳಿಯಲ್ಲ.
ರೇಸ್ ಕಿಳಿದ್ರೆ ನಾನೇ ಗೆಲ್ತೀನಿ. ನಿನಗೆ ಇನ್ನೂ ಇಳದೇ ಇಲ್ಲ ಇದು ನನ್ನ ಕಾನ್ಫಿಡೆನ್ಸ್. ನೀನ್ ಇಲ್ಲಿಂದ ಹೋಗೋವರೆಗೂ ಇಳಿಯಲ್ಲ. ನಾನು ಏನ್ ಗೊತ್ತಾ, ನಾನು ತುಂಬಾ ಎತ್ತರದಲ್ಲಿ ಇರ್ಬೇಕು ಅಂತ ಇಷ್ಟಪಡ್ತೀನಿ. ಯಾಕೆಂದ್ರೆ ಎಲ್ರು ನಾನು ನೋಡ್ಲಿ ಅಂತಲ್ಲ, ನನಗೆ ಎಲ್ರು ಕಾಣ್ಲಿ ಅಂತ. ನೀನ್ ತುಂಬಾ ಎತ್ತರದಲ್ಲಿ ಇದೀಯಾ, ಹಂಗಾಗಿ ತುಂಬಾ ಎತ್ತರದಲ್ಲಿ ಇದೀನಿ. ಅಲ್ಲ, ನೀನ್ ತುಂಬಾ ಎತ್ತರದಲ್ಲೇ ಇದೀಯಾ. ಮಧ್ಯಾಹ್ನ 1:55. ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಇಬ್ಬರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಲುವಾಗಿ ಈಗ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡುತ್ತಿದ್ದಾರೆ. ಇದರ ಅನುಸಾರ ಈ ಟಾಸ್ಕ್ 2 ಹಂತಗಳಲ್ಲಿ ನಡೆಯಲಿದ್ದು, ಮೊದಲ ಹಂತದಲ್ಲಿ ಮಹಿಳಾ ಸದಸ್ಯರು ಹಾಗೂ 2ನೇ ಹಂತದಲ್ಲಿ ಪುರುಷ ಸದಸ್ಯರು ಆಡಬೇಕು. ಟಾಸ್ಕ್ ಆರಂಭವಾದಾಗ ಆಡುವ ಸದಸ್ಯರು ಒಂದೊಂದು ಜಿಮ್ ಬಾಲ್ ಎತ್ತಿಕೊಂಡು ಅಖಾಡದೊಳಗೆ ನಿಂತು ಆ ಜಿಮ್ ಬಾಲ್ನಿಂದ ಅಖಾಡದೊಳಗಿರುವ ಉಳಿದ ಸದಸ್ಯರನ್ನು ಹೊರಕ್ಕೆ ತಳ್ಳಬೇಕು. ಯಾವುದೇ ಸದಸ್ಯ ಅಖಾಡದಿಂದ ಹೊರಗೆ ಬಂದರೆ ಅಥವಾ ಯಾವುದೇ ಸದಸ್ಯರ ಜಿಮ್ ಬಾಲ್ ಅಖಾಡದಿಂದ ಹೊರಕ್ಕೆ ಬಂದರೆ ಆ ಸದಸ್ಯ ಟಾಸ್ಕ್ನಿಂದ ಔಟ್ ಆಗುತ್ತಾರೆ. ನಂತರ ಉಳಿದ ಸದಸ್ಯರು ಟಾಸ್ಕನ್ನು ಮತ್ತೆ ಆರಂಭಿಸಬೇಕು. ಹೀಗೆ ಪ್ರತಿ ಸುತ್ತಿನಲ್ಲಿ ಒಬ್ಬೊಬ್ಬ ಸದಸ್ಯರು ಹೊರಬಂದು ಅಂತಿಮವಾಗಿ ಅಖಾಡದಲ್ಲಿ ಉಳಿಯುವ ಒಬ್ಬ ಸದಸ್ಯ ಗೆಲ್ಲುತ್ತಾರೆ. ಮೊದಲ ಹಂತದಲ್ಲಿ ಗೆಲ್ಲುವ ಒಬ್ಬ ಮಹಿಳಾ ಸದಸ್ಯೆ ಹಾಗೂ 2ನೇ ಹಂತದಲ್ಲಿ ಗೆಲ್ಲುವ ಒಬ್ಬ ಪುರುಷ ಸದಸ್ಯ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿರುತ್ತಾರೆ. ಮನೆಯ ಕ್ಯಾಪ್ಟನ್ ಮಾಳು ಈ ಟಾಸ್ಕ್ನ ಉಸ್ತುವಾರಿ ವಹಿಸಬೇಕು. ಶುಭವಾಗಲಿ ಬಿಗ್ ಬಾಸ್. ಮಧ್ಯಾಹ್ನ 2:20. ಅಯ್ಯೋ ಜಾಯ್ ರಕ್ಷಿತಾ ನಿನಗೇನು ನಾ ಕೈಲೇ ಬಿಡಬೇಡ ಅಂತ ಹೇಳಿದ್ರು ನಿನ್ನ. ಲಾಸ್ಟ್ ವಾರ್ನಿಂಗ್ ಚೇರ್ಸ್ ಮಾಡ್ತಾ ಇದ್ದೀರಾ ಬಾಲಲ್ಲಿ? ಚೇರ್ಸ್ ಎಂಡಲ್ಲಿ ಇಬ್ರು ನಿಂತ್ಕೊಂಡ್ರು ಒಬ್ರು ತಳ್ಬೇಕು. ನಿಂತಿರೋರ್ನಾದ್ರೂ ತಳ್ಳಿ. ಅಲ್ಲ ಎಲ್ಲರೂ ಬಿಗ್ ಬಾಸ್ ಈ ಮೊದಲನೇ ಹಂತದಲ್ಲಿ ಸ್ತ್ರೀಯರ ಆಟದಲ್ಲಿ ಮೊದಲು ಹೊರಗೆ ಬಂದಿದ್ದು ರಕ್ಷಿತಾ. ಬಿಗ್ ಬಾಸ್ ನೋಡ್ ಅಲ್ಲಿ ನೋಡಿ ಆಪೋಸಿಟ್ ಸ್ಟಾರ್ಟ್ ಆಯ್ತು. ಚೇರ್ಸ್ ಏನ್ ಕಪ್ಪ ಕುಪ್ಪು ಆಟ ಆಡ್ತಾ ಇದ್ದಾರಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಟ್ರೈ ಮಾಡಿ ಕೂತ್ಕೊಂಡು. ಇದು ಬಿಗ್ ಬಾಸ್. ಒಂದು ಸ್ಪಷ್ಟನೆ, ಟಾಸ್ಕ್ನ ಉದ್ದೇಶ ಇರೋದು ಒಬ್ಬ ಆಟಗಾರನ ಅಖಾಡದಿಂದ ಹೊರಗೆ ತಳ್ಳಬೇಕು ಅನ್ನೋದು. ಬಾಲ್ ಹಿಡ್ಕೊಂಡು ಅಖಾಡದಲ್ಲೇ ಇರೋದು ಆಟ ಅಲ್ಲ. 3 ಜನ ಸೇರ್ಕ ಬಲಿಷ್ಠ ಟಾರ್ಗೆಟ್ ಮಾಡ್ರಿ. ಕೈಯೇನಿಲ್ಲಪ್ಪ. ಗುಡ್ ಒನ್ ರಾಶಿ. ಸ್ಟಾಪ್. ಬಿಗ್ ಬಾಸ್ ಮೊದಲನೇ ಹಂತದಲ್ಲಿ ಎರಡನೇದಾಗಿ ಹೊರಗೆ ಹೋಗಿದ್ದು ಬಾಲ್ ಹೋಗಿದ್ದು ರಾಶಿಕಾ ಅವ್ರದ್ದು. ಜಾನು ಇಬ್ರು ಸೇರ್ಕ ಒಬ್ಬರು ತಳ್ರಿ. ಸೋಫಾ ಆಗಿರುವ ರಿಷಾ ಮತ್ತು ಅಶ್ವಿನಿ ಅವರು. ರಿಷಾ ಈಸಿ ಇದ್ದಾಳೆ. ಅಷ್ಟೇ ಅಶ್ವಿನಿ ಮ್ಯಾಮ್. ಜಾನು ರಿಷಾ ತಳ್ಳಿ. ಜಾನು ಸಪೋರ್ಟ್. ಗುದ್ದಿ ತಳ್ಳುತ್ತಿದ್ದಾರೆ. ಜಾನು ಏನ್ ಮಾಡ್ತಿದ್ದೀರಾ ನೀವು? ಗುದ್ದಿ ತಳ್ಳುತ್ತಿದ್ದಾರೆ. ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ. ಮೇಲೆ ತಗೊಳ್ಳಿ. ಕೈಯಲ್ಲಿ ಮೊದಲನೇ ವಾರದ ಟಾಸ್ಕ್ ಅಲ್ಲೂ ರಿಷಾ ಅವರು ಬಾಲ್ ಕೈಯಲ್ಲಿ ಅಷ್ಟೇ. ಜಾನು ಕೈಲಿ ಸೈಡ್ ಜಾನು ಮ್ಯಾಮ್. ಜಾನು ಕೈಲಿ ಹೋಯ್ತು ಬಾಲ್. ಏನ್ ಮಾಡ್ಬೇಕು? ಬಾಲ್ ಮಾಡಬೇಕು. ಬಿಗ್ ಬಾಸ್ ಮೊದಲನೇ ಹಂತದಲ್ಲಿ ಸ್ತ್ರೀ ಸದಸ್ಯರಲ್ಲಿ 3ನೇದಾಗಿ ಔಟ್ ಆಗಿದ್ದು ರಿಷಾ ಅವರ ಬಾಲ್ ಹೊರಗೆ ಬಂದಿದೆ. ಬಿಗ್ ಬಾಸ್
ಮ್ಯಾಮ್ ಅಲ್ಲಿ ನಂದು ನಿಂದು ಆಮೇಲೆ ಇಬ್ರು ಬಾಲ್ ಅಲ್ಲೇ ಇಲ್ಲ ಬಾಡಿ ಬಾಲಲ್ಲಿ ಹೊಡಿಬೋದು. ನಾನು ಬಾಲ್ ಬುಂಡು ಬುಂಡೆ ಸೇರಿಸೋಡಿ ಹೇಳ್ತೀನಿ. ಆ ಫೋಟೋ, ಆ ಕ್ಯಾಪ್ಟನ್ಸಿ ರೂಮ್ ನಿನಗೆ ಬೇಡವೇ? ಆ ಕ್ಯಾಪ್ಟನ್ಸಿ ಸಿಂಗಲ್ ಬೆಡ್ ನಿನಗೆ ಬೇಡವೇ? ಆ ಜಾರಿ ಆಪಲ್ಲಿ ನಿನ್ನ ಫೋಟೋ ನಿನಗೆ ಬೇಡವೇ? ಜಾನು ಅಧಿಕಾರ ನಿನಗೆ ಬೇಡವೇ? ಕ್ಯಾಪ್ಟನ್ ಎಂಬ ಅಧಿಕಾರ 1 ವಾರ. ಸ್ಟಾಪ್ 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 ಸ್ಟಾಪ್. ಯಸ್ ಜಾನು ಗಿಲ್ಲಿ ಗಿಲ್ಲಿ ಔಟ್ ಆಗಿದ್ದು ಅಶ್ವಿನಿ ಮ್ಯಾಮ್ ಮತ್ತು ಕೊನೆಯದಾಗಿ ಉಳ್ಕೊಂಡಿದ್ದು ಜಾನ್ವಿ ಮ್ಯಾಮ್. ಈ ಕೊನೆಯದಾಗಿ ಸುತ್ತಿನಲ್ಲಿ ಅವರು ವಿನ್ ಆಗ್ಯಾರಂತ ಘೋಷಣೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸ್. ಬಾಜಾನ್ ಚೇರಪ್ ಮಾಡುವ ಬಾಜಾನು ಬಾಚಿನ ನಾನು ಹೇಳ್ದಂಗೆ ಆಡಿದ್ದೆ. ಮಧ್ಯಾಹ್ನ 2:40. ಬಿಗ್ ಬಾಸ್ 2ನೇ ಹಂತದಲ್ಲಿ ಪುರುಷರ ಆಟದಲ್ಲಿ ಧ್ರುವಂತನವರ ಬಾಲ್ ಸಮೇತ ಹೊರಗೆ ಬಂದಿದ್ದಾರೆ. ಬಾಲ್ ಸಮೇತ ಹೊರಗೆ ಬಂದ್ರ ಎಲ್ಲ ಅವರು ಹೊಂಟೋದ್ರ ಬೆಲ್ಲ ಹೊಡೆದಿದ್ದೆ. ಓಕೆ ಸ್ಟಾಪ್ ಸ್ಟಾಪ್. ರಕ್ಷಿತಾ ಒಂದು ನಿಮಿಷ 2ನೇ ಹಂತದಲ್ಲಿ ಜಯಶಾಲಿ ಆಗಿದ್ದು ರಘು ಸರ್ ಅವರು. ಓಕೆ ಓಕೆ